समान सब में एक प्राण, सब में एक प्राण। त्यज के अभिमान, त्यज के अभिमान। हरि गान गाओ, हरि गान गाओ। हरि नाम प्यारा, हरि नाम प्यारा। सबका सहारा, सबका सहारा। हरि नाम जप के, हरि नाम जप के। सुख शांति पाओ, सुख शांति पाओ। सब है समान, सब में एक प्राण। त्यज के अभिमान, हरि गान गाओ। हरि नाम प्यारा, सबका सहारा। हरि नाम जप के। सुख शांति पाओ। 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಆಚಾರ್ಯ ಗುರು ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗ. ಅಣ್ಣ, ನಮಸ್ಕಾರ ಪ್ರದೀಪ್, ಎಲ್ಲರಿಗೂ ನಮಸ್ಕಾರ. ಶುರು ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಬಹುದು. ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ನೀವು ಚಾಟ್ ಅಲ್ಲಿ ಟೈಪ್ ಮಾಡಿ ಕಳಿಸಿದ್ರು ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಧನ್ಯವಾದ. ಅಣ್ಣ, ಒಬ್ರು ಚಾಟ್ ಅಲ್ಲಿ ಅಣ್ಣ ತಮಗಾದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಾರೆ. ಅಣ್ಣ, ಹೇಳಿ. ನಮಸ್ತೆ ಸತೀಶ್ ಅಣ್ಣ. ಇತ್ತೀಚೆಗೆ ಮುಂಜಾನೆ ಕನಸಿನಲ್ಲಿ ಎಚ್ಚರ ಆಗುವ ಮುನ್ನ ಸಣ್ಣ ಎಳೆ ಮಕ್ಕಳಿಗೆ ಜೀವ ನೀಡುವ ಇಲ್ಲವೇ ಬದುಕಿಸುವ ಕನಸು ಬೀಳುತ್ತಿದೆ. ಇದರ ಅರ್ಥ ಏನು ಅಂತ ಕೇಳ್ತಿದಾರಣ್ಣ. ರೆಗ್ಯುಲರ್ ಆಗಿ ಬರ್ತಾ ಇದೆಯಾ ಇಲ್ಲ ವೆರಿ ಅವರು ಇತ್ತೀಚೆಗೆ ಅಂತ ಮೆನ್ಷನ್ ಮಾಡಿದಾರೆ ಅಣ್ಣ. ಐ ಥಿಂಕ್ ಇಟ್ ಈಸ್ ಆಫನ್. ಅಂದ್ರೆ ಇಟ್ ಈಸ್ ದ ವೇ ಆಫ್ ಶೋಯಿಂಗ್ ಹೌ ದ ಮಗುಗೆ ಪ್ರಾಣ ಕೊಡೋದು ಒಂದು ಸೂಚನೆ ಕೊಟ್ಟಿದ್ದಾರೆ ಅಷ್ಟೇ.
ಓಕೆ, ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ದಕ್ಷಿಣಾಮೂರ್ತಿ ಬಗ್ಗೆ ಸ್ವಲ್ಪ ಹೇಳಿ ಅಂತ ಕೇಳ್ತಿದಾರೆ ಅಣ್ಣ. ನೋಡಿ, there are in our Brahmanda, there are four gurus actually. The first guru is Dakshinamurti for the entire Brahmanda. The next guru is Deva Guru Brahaspati for the Devas. The next guru is Asura Guru Shukracharya for the Asuras. Then Vedavas Maharishi, ಏನಾಯ್ತು, 72 crore people died during the Mahabharata war, and there was chaos for 21 days. So all the pandits who were there remaining, they all did not know what to do. ಅವರೆಲ್ಲ ಹೋಗ್ಬಿಟ್ಟು ವೇದವ್ಯಾಸ ಮಹರ್ಷಿನ ಬೇಡ್ಕೊಳ್ತಾರೆ, ನಮ್ಗೆ ದಾರಿ ತೋರಿಸಿ, ಈಗ ಮುಂಚೆ ಏನ್ ಮಾಡೋದು ಗೊತ್ತಿಲ್ಲ ಅಂತ. ಅವಾಗ ಅವ್ರು ಹೇಳ್ತಾರೆ, ಕೃಷ್ಣ ಅಂತ ಕಪ್ಪುಗೊಬ್ಬರಿದ್ದಾರೆ, ಅವ್ರ ಹತ್ರ ಹೋಗಿ ಅವ್ರ ದಾರಿ ತೋರಿಸ್ತಾರೆ ಅಂತ. ಅವಾಗ ಇವ್ರು ಕೇಳ್ತಾರೆ, ಕೃಷ್ಣ ಕಪ್ಪುಗೆ ಅಂತ ಎಷ್ಟೋ ಜನ ಇದ್ದಾರೆ, ಯಾರನ್ನ ಐಡೆಂಟಿಫೈ ಮಾಡೋದು ಪರ್ಟಿಕ್ಯುಲರ್ ಆಗಿ? ಆವಾಗ ವೇದವ್ಯಾಸ ಮಹರ್ಷಿ ಹೇಳ್ತಾರೆ, ವಸುದೇವ ಸುತಂ ದೇವ ಕಂಸ ಚಾನೂರ ಮತ ದೇವಿಕಿ ಪರಮಾನಂದ ಕೃಷ್ಣ ಒಂದೇ ಜಗತ್. ಇಂಥ ವ್ಯಕ್ತಿ ಅಂತ ಹೇಳಿ ಶ್ರೀ ಕೃಷ್ಣನ್ನೇ ಜಗದ್ಗುರು ಆಗಿ, ಇನ್ನು ಮುಂದೆ ಆ ಮಹಾಭಾರತ ಯುದ್ಧ ಆದ್ಮೇಲೆ ಥ್ರೂಔಟ್ ಕಲಿಯುಗ ಅಂಡ್ ನೌ ಇನ್ ದ ಟ್ರಾನ್ಸಿಷನ್ ಪೀರಿಯಡ್, ಶ್ರೀ ಕೃಷ್ಣ ಇಸ್ ಜಗದ್ಗುರು till the Satyuga 2406. So now coming to Dakshinamurti, ಇದೇನಾಯ್ತು, ಒಂದ್ಸತಿ ಸನತ್ ಕುಮಾರಸು ಅವರು ಕೈಲಾಸಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು ಈಶ್ವರನ ಹತ್ರ ಮೀಟ್ ಮಾಡಿ ಅವ್ರನ್ನ ಕ್ವಶನ್ ಮಾಡ್ತಾರೆ, ನಿಮ್ಗೆ ಎಲ್ಲ ನಾಲೆಡ್ಜ್ ಗೊತ್ತಾ ಅಂತ. ಅವ್ರು ಹೇಳ್ತಾರೆ ಗೊತ್ತು ಅಂತ. ಇವ್ರು ಕೇಳ್ತಾರೆ, ಹೆಂಗೆ ನೀವ್ ಹೇಳ್ತೀರಾ ಗೊತ್ತು ಅಂದ್ರೆ, ಅವ್ರು ಹೇಳ್ತಾರೆ, ಅವಾಗ ನೀವು ಪರೀಕ್ಷೆ ಮಾಡಿ. ಸರಿ ಅಂತ ಏನಾಗ್ತದೆ, ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ಕೈಲಾಸದಲ್ಲಿ, ಅಂಡ್ ಆಲ್ ದ ತ್ರಿಮೂರ್ತಿಸ್, ತ್ರಿದೇವೀಸ್ ಆರ್ ದೇರ್, ಅಂಡ್ ಆಲ್ ದ ಗಾಡ್ಸ್, ಗಾಡೆಸಸ್, ಅಪ್ಸರಾಸ್, ಕಿನ್ನರಾಸ್, ಕಿಂಪುರಾಶಾಸ್, ಅಷ್ಟದಿಕ್ಪಾಲಸ್ ಎಲ್ಲರ ಇರ್ತಾರೆ. ಇಟ್ ಇಸ್ ಅ ಬ್ಯೂಟಿಫುಲ್ ಕಾಂಗ್ರಾಮುಲೇಷನ್ ಇದು. ಅವಾಗ ಸನತ್ ಕುಮಾರ್ ಇರ್ತಾರೆ. ದೆನ್ ಈಶ್ವರ ಸಿಟಿಂಗ್ ಆಸ್ ಯೂಶುವಲ್ ಇನ್ ಹಿಸ್ ಸೀಟ್, ಅಂಡ್ ಸರಸ್ವತಿ ಮಾತೆ ಇಸ್ ಮೇಡ್ ದ ವಿಟ್ನೆಸ್. ಆಸ್ ದ ವಿಟ್ನೆಸ್ ಅಲ್ಲ, ಅದೇನ್ ಹೇಳ್ತಾರೆ, ಆಂಕರ್ ಚೀಫ್, ಅವರೇ ಜಡ್ಜ್ ತರ. ಸೊ ಆವಾಗ ಇವರು ಹೇಳ್ತಾರೆ ಸನತ್ ಕುಮಾರ್, ನೀವು ಅಲ್ಲಿ ಕೂತ್ಕೊಳ್ಳೋದು ಬೇಡ, ನೀವು ಆಪೋಸಿಟ್ ಸೈಡ್ ಕೂತ್ಕೊಳ್ಳಿ, ನಿಮ್ ಜಾಗದಲ್ಲಿ ನಾವು ಕೂತ್ಕೊಳ್ತೀವಿ ಅಂತ. ಥಿಂಕಿಂಗ್ ದಟ್ ದೇರ್ ಸಮಥಿಂಗ್ ಮ್ಯಾಜಿಕಲ್ ಆ ಪ್ಲೇಸ್. ಇವರು ಯೂಶುವಲ್ ಆಗಿ ಫೇಸಿಂಗ್, ಯು ಸಿಟಿಂಗ್ ಆನ್ ದ ನಾರ್ತ್ ಸೈಡ್, ಸೊ ಹಿ ಕಮ್ಸ್ ಅಂಡ್ ಸಿಟ್ಸ್ ಆನ್ ದ ಸೌತ್ ಸೈಡ್. And Sanat Kumar ಅಲ್ಲಿ ಕೂತ್ಕೊಂಡು they start questioning him, and Ishwara keeps on answering, and ultimately they get tired and they say, yes, you are the ultimate knowledge, you have won ಅಂತ ಹೇಳಿ, then Saraswati Mata final judgment ಕೊಡ್ತಾರೆ, as Ishwara is the number one in the knowledge position ಅಂತ. Since he is sitting in the south, so he is known as Dakshinamurti. Dakshina andre south, Murti andre himself. So that is why he is known as Dakshinamurti. ನೀವೆಲ್ಲೇ ಈಶ್ವರ ದೇವಸ್ಥಾನಕ್ಕೆ ಹೋದ್ರೆ ಆಗಮ ಶಾಸ್ತ್ರ ಪ್ರಕಾರ ದಕ್ಷಿಣಾಮೂರ್ತಿ ಲೆಫ್ಟ್ ಸೈಡ್ ನಲ್ಲಿ ನೀವು ಹೊರ್ಕೊಂಡು ಬಂದ್ರೆ ಅಲ್ಲಿ ದಕ್ಷಿಣಾಮೂರ್ತಿ ಇರ್ತಾರೆ, ಸೆಂಟರ್ ನಲ್ಲಿ, ಅಲ್ಲಿ ಫೇಸಿಂಗ್ ಸೌತ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ದಕ್ಷಿಣಾಮೂರ್ತಿ. ಅವ್ರದ್ದು ಒಂದು ಶ್ಲೋಕ ಇದೆ, ಓಂ ನಮೋ ಪ್ರಣವರ್ತಾಯ ಶುದ್ಧ ಜ್ಞಾನೈಕ ಮೂರ್ತಿಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಿ ಅಂತ. ಇದನ್ನ ಯಾರು ಡೈಲಿ 21 times ಹೇಳ್ತಾರೋ, they will be blessed with abundant knowledge by the divine ದಕ್ಷಿಣಾಮೂರ್ತಿ ಈಶ್ವರ himself. ಶ್ರೀ ಕೃಷ್ಣ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶಣ್ಣ, ಅಮರ ಗುರುಗಳ ಶಂಬಲ ನಿವಾಸಕ್ಕೆ ನಮಗೆಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ಅನಂತ ಕೋಟಿ ನಮಸ್ಕಾರಗಳು. ಅಮರ ಗುರುಗಳ ಶಂಬಲ ಅಂದ್ರೆ ಮನೋವತಿನ ಅಥವಾ ಬೇರೆನಾ? ಮಂಡೆ ಎಲ್ಲಿಗೆ ಬರಬೇಕು ಅಣ್ಣ ಅಂತ ಕೇಳ್ತಿದಾರಣ್ಣ. ಶಂಬಲ ಅನ್ನೋದು ಅಮರ ಗುರು ಅವರು ಸ್ವಂತ ಮನೆ 1980 ಗೃಹ ಪ್ರವೇಶ ಆಯ್ತು.
ಕೋರಮಂಗಲ 3rd ಬ್ಲಾಕ್ ನಲ್ಲಿ ಇದೆ ಆ ಮನೆ, ನಂಬರ್ 406A ಅದು. ಲೊಕೇಶನ್ ಕಳಿಸ್ತೀನಿ, ಯಾರು ಆತರ ಪಡೋದು ಬೇಡ. ಇನ್ಸ್ಟ್ರಕ್ಷನ್ಸ್ ಅವ್ರು ಕೊಟ್ಟಿದ್ದಾರೆ, 40 ಜನ ಒಂದ್ ದಿವಸಕ್ಕೆ ಅಂತ. ವೆಡ್ನೆಸ್ಡೇ ನಿಂದ ಶುರು ಆಯ್ತು. ವೆಡ್ನೆಸ್ಡೇ ಫಸ್ಟ್ 40 ಜನ ಬಂದ್ರು. ನೆಕ್ಸ್ಟ್ ಥರ್ಸ್ಡೇ ನಾನು ಇರ್ಲಿಲ್ಲ, ಆಚೆ ಹೋಗಿದ್ದೆ ಔಟ್ ಆಫ್ ಸ್ಟೇಷನ್, ಸೊ ಅದಕ್ಕೋಸ್ಕರ ಅವತ್ತಿರಲಿಲ್ಲ. ನಿನ್ನೆ ಫ್ರೈಡೇ ಇತ್ತು, ಸ್ಯಾಟರ್ಡೇ ಸಂಡೇ ಇಲ್ಲ. ತಿರ್ಗಾ ಮಂಡೇನಿಂದ ಶುರು ಮಾಡ್ತೀವಿ. ಆಲ್ರೆಡಿ ಪೋಸ್ಟೆಡ್ ಇನ್ ಆಲ್ ದ 4 ಗ್ರೂಪ್ಸ್ ಇನ್ ಬ್ಯಾಂಗ್ಳೂರು. ಈ ತರ ಯಾರ್ಯಾರು ಹೋಗಕ್ಕೆ ಇಚ್ಛೆ ಇದೆಯೋ ಅವ್ರ ಹೆಸರು ಕೊಡಿ ಅಂತ. ಆಲ್ರೆಡಿ 100 ಹೆಸರುಗಳು ಕೊಟ್ಟಿದ್ದಾರೆ, ಅದನ್ನ ಬ್ಲಾಕ್ ಮಾಡಿದೀವಿ. ಅದೆಲ್ಲ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ತನಕ ಅದನ್ನ ಆದ್ಮೇಲೆ ತಿರ್ಗಾ ವಿಲ್ ರಿಓಪನ್ ದ ಗ್ರೂಪ್. ಆವಾಗ ಯಾರ ಹೆಸರುಗಳು ಕೊಟ್ಟಿಲ್ಲೋ ಕೊಡ್ಬೋದು. ದಿಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದ ಪೀಪಲ್ ಹೂ ಆರ್ ರಿಸೈಡಿಂಗ್ ಇನ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್. ಆಮೇಲೆ ನೆಕ್ಸ್ಟ್ ವೀಕ್ ಏನಾಗ್ತಿದೆ, ಆ ವೀಕ್ ಆದ್ಮೇಲೆ ಇಟ್ ವಿಲ್ ಬಿ ಓಪನ್ ಫಾರ್ ಔಟ್ ಸ್ಟೇಷನ್ ಬ್ಯಾಂಗ್ಳೂರ್ ಗ್ರೂಪ್ಸ್. ಸೊ ದಯವಿಟ್ಟು ಯಾರು ಡೋಂಟ್ ಗೆಟ್ ಡಿಸಪಾಯಿಂಟೆಡ್, ಹ್ಯಾವ್ ಪೇಷನ್ಸ್. ಎವ್ರಿ ಒನ್ ವಿಲ್ ಹ್ಯಾವ್ ದ ಆಪರ್ಚುನಿಟಿ to get into that divine place, meditate there and get the divine energies into them and have the darshana Guru Maharaj. ಅರ್ಥ ಆಯ್ತಾ? ಆಮೇಲೆ ಹೆಸರು ಕೊಡುವಾಗ ಕ್ಲೀನ್ ಆಗಿ ಕೊಡಿ, 1+1 ಅಂತ ಕೊಡಿ. ಕೊಟ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ನಾವೆಲ್ಲ ಫೈನಲೈಸ್ ಆದ್ಮೇಲೆ ನಮ್ ಸಿಸ್ಟರ್ ಬರ್ತಾರೆ, ನಮ್ ಫ್ರೆಂಡ್ ಬರ್ತಾರೆ, ಈ ತರ ಎಲ್ಲ ನಮ್ಗೆ ತೊಂದರೆ ಕೊಡ್ಬೇಕು. ದಯವಿಟ್ಟು ಸಾಕಷ್ಟು ಪ್ರೆಷರ್ ಇರ್ತದೆ ನಮ್ಗೆ ಮಾಡಕ್ಕೆ. ಅರ್ಥ ಆಯ್ತಾ? ಯು ಶುಡ್ understand our position also, and you should sit in our chair and know what we are doing. So kindly, when you are giving your names, specify children are not counted. Artha aita? Any questions anyone wants, they can ask. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಯಾರ್ಯಾರನ್ನ ಯಾವ ಟೈಮ್ ನಲ್ಲಿ ಕರ್ಸ್ಕೋಬೇಕೋ Guru Amara and the rishis have decided. So according to that, they will come to Shambhala and the benefit of it. So don't think ಮೊದಲು ಕೆಲವರು ಹೋದ್ರು, ನಮ್ಮ ಹಿಂದ್ಗಡೆ ಇದ್ದೀವಿ, ಆತರ ಎಲ್ಲ ಭಾವನೆ ಇಟ್ಕೋಬೇಡಿ. ವಿಶ್ವಮೈತ್ರಿ, ಇಟ್ ಇಸ್ ಯೂನಿವರ್ಸಲ್ ಲವ್. ಎವ್ರಿ ಒನ್ ಆರ್ ಈಕ್ವಲ್ ಇನ್ ದ ಐಸ್ ಆಫ್ ಗುರು ಅಮರ ಅಂಡ್ ರishis. ಅರ್ಥ ಆಯ್ತಾ? ಓನ್ಲಿ ಥಿಂಗ್, ಕೆಲವರು ಮುಂದೆ ಇರ್ತಾರೆ, ಕೆಲವರು ಹಿಂದೆ ಬರ್ತಾರೆ, ಬಟ್ ಇಟ್ ಈಸ್ ಒನ್ ಅಂಡ್ ದ ಸೇಮ್. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. SSK ಸಾನ್ ಅಂತ ಇದೆ ಹೆಸರು, ಕ್ಲಾರಿಟಿ ಇಲ್ಲ, ಮಾತಾಡಿ ಅಕ್ಕ. ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ಅನ್ಮ್ಯೂಟ್, ಹಾ ಮಾತಾಡಿ ಅಕ್ಕ. ಅವರು ಡ್ರಾಪ್ ಆದ್ರ ಅನ್ಸುತ್ತೆ ಅಣ್ಣ. ವಿಲ್ ಟೇಕ್ ಒನ್ ಕ್ವಶನ್. Praveen, ಇನ್ನೊಂದು, ours is a unique spiritual organization. We follow certain spiritual ethics and discipline as instructed by the Guru and the rishis. Artha aita? It is not like other ashrams. And ಇನ್ನೊಂದು, first they should understand, it is a residence. Artha aita? So the quantity is restricted. It is not like Manavati, open the gate, anyone can come walk in. Even though we say 25 people, every time it is 50 or 60 it is. But it is a residence. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ, ನೀವು ತಿಳ್ಕೊಳ್ಳಿ ಸ್ವಲ್ಪ ಕೆಲವೆಲ್ಲ. ಡೋಂಟ್ ರಶ್. ಆಯ್ತಾ ಆಯ್ತಾ? ಡೋಂಟ್ ಗೆಟ್ ಡಿಸಪಾಯಿಂಟೆಡ್. ಸರಿ ಅಣ್ಣ, ಆಯ್ತು ಪ್ರವೀಣ್, ಧನ್ಯವಾದಗಳು ಅಣ್ಣ. ಮಾತಾಡಿ ಅಕ್ಕ. ಅಣ್ಣ ಕೇಳಿಸ್ತಿದೀಯಾ? ಕೇಳಿಸಿದ್ದಮ್ಮ, ಹೇಳಿಮ್ಮ. ಅಣ್ಣ ವಿಶಾಲ ಚಿತ್ರದುರ್ಗದಿಂದ. ಹೇಳಿಮ್ಮ. ಅಣ್ಣ ಅದೇ ನಾಳೆ ನಾನು ವಿಶಾಲ +2 ಅಂತ ಕೇಳಿದ್ದೆ, ಫೈನಲ್ ಲಿಸ್ಟ್ ಬಿಡ್ಲಿಲ್ಲಲ್ಲ ಅಣ್ಣ ಮನೋವತಿಗೆ. ಚಿತ್ರದುರ್ಗದಿಂದ ಬರ್ತಾ ಇದ್ದೀರಾ ನೀವು? ಹೌದು ಅಣ್ಣ, ನೀವು ಆಯ್ತು ಬರ್ರಿ ಅಂತ ಮೆಸೇಜ್ ಹಾಕಿದ್ರಿ ನನಗೆ.
ಮತ್ತೆ ಬನ್ನಿ ತಿರ್ಗಾ ಏನಕ್ಕೆ ಕನ್ಫರ್ಮ್ ಮಾಡಿ ಕೇಳ್ತೀರಾ ನೀವು? ಡೌಟ್ ಅಲ್ಲ ಇದೆಯಾ ಫೈನಲ್ ಲಿಸ್ಟ್ ಹೇಳಿದ್ಮೇಲೆ? ಅಲ್ಲ ಅಣ್ಣ ಅಮ್ಮ, ಫೈನಲ್ ಲಿಸ್ಟ್. ಅದ್ರ ಬಗ್ಗೆ ಚಿಂತೆ ಪಡ್ಬೇಡಿ. ನಿಮ್ಗೆ ಮಾತು ಕೊಟ್ಟಿದೀವಲ್ಲ, ಅದನ್ನ ಉಳಿಸ್ಕೊತೀವಿ ನಾವು. ಓಕೆ, ತುಂಬಾ ಅಷ್ಟೇ. ಥ್ಯಾಂಕ್ಸ್ ಅಣ್ಣ. ಕೃಷ್ಣ 10 ಗಂಟೆ ಅರ್ಪಣ. ಒಳಗೆ 10 ಗಂಟೆ ಒಳಗೆ ಬರ್ಬೇಕು. ಓಕೆ ಅಣ್ಣ, ಓಕೆ, ಥ್ಯಾಂಕ್ ಯು ಬನ್ನಿ. ಅಣ್ಣ. ಹ್ಮ್ ಧನ್ಯವಾದಗಳು. ನಾವು ಎಲ್ರಿಗೂ ಮೊದಲಿದ್ದೇವೆ. ಇನ್ನು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಬಹುದು. ಗಾಯತ್ರಿ ಮಾತಾಡಿ ಅಕ್ಕ. ನಮಸ್ತೆ ಅಣ್ಣ. ನಮಸ್ಕಾರ ಅಮ್ಮ. ಮೈಸೂರಿಂದ ಗಾಯತ್ರಿನ. ಹಾ ಹೇಳಿ ಗಾಯತ್ರಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಣ್ಣ. ನಂಗೆ ಝೂಮ್ ಹೇಳಿ. ಮೀಟಿಂಗ್ ಅಲ್ಲಿ ಮಾತಾಡಕ್ಕೆಲ್ಲ ಬರಲ್ಲ ಅಣ್ಣ, ಅದ್ ಹೆಂಗೋ ಗೊತ್ತಿಲ್ಲ. ಅದೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ. ಕಲ್ತ್ಕೊಂಡಿರ್ಲಿಲ್ಲ. ಅಭ್ಯಾಸ ಮಾಡ್ಕೊಳ್ಳಿ. ಹಂಗಾಗಿ ಇವತ್ತು ಟ್ರೈ ಮಾಡ್ದೆ ಅಣ್ಣ, ಬಂತು. ಅಣ್ಣ ಇದು ಯಾವಾಗ ಮಾಡೋಣ ಅಣ್ಣ ಸತ್ಸಂಗ ಮೈಸೂರಲ್ಲಿ? ಇದು ನಾವು ಈ ನೆಕ್ಸ್ಟ್ ವೀಕ್ ಬೃಂದಾವನ್ಗೆ ಹೋಗ್ತಾ ಇದ್ದೀವಿ 10 ದಿವಸ. ಹಾ, ಹಾ. ಬಂದ್ಮೇಲೆ ನಾನು ಒಂದ್ ದಿವಸ ಮೈಸೂರು ಬರ್ತೀನಿ. ಬಂದ್ಬಿಟ್ಟು ಕುತ್ಕೊಂಡು ಡಿಸೈಡ್ ಮಾಡೋಣ. ಹೌದಾ? ಅದೇ ರಾಮಂದ್ರದಲ್ಲೂ ಕಂಟಿನ್ಯೂಸ್ ಪ್ರೋಗ್ರಾಮ್ ಇತ್ತು, ರಾಮೋತ್ಸವ ನಡೀತಾ ಇದೆ. ಹೌದು 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 ಹೌದು. ಅಲ್ಲಿ ಫ್ರೀ ಇಲ್ಲ. ಆಗ್ಲಿ. ನಾನು ಅದಕ್ಕೆ ಆಗ್ಲಿ. ಒಂದ್ ವಾರ ಬಿಟ್ಕೊಂಡು ಅನೌನ್ಸ್ ಮಾಡ್ಬೋದಾ? ನಾನ್ ರೆಡಿ ಮಾಡ್ಕೋತೀನಿ, ನೀವು ಬನ್ನಿ, ಪರವಾಗಿಲ್ಲ. ಹ್ಮ್ ಹ್ಮ್. ಮತ್ತೆ ನೀವೊಂದ್ಸಲ ಆಯ್ತು, ಬಂದು ಆಯ್ತು. ಮತ್ ಡಿಸೈಡ್ ಮಾಡಿ ಮತ್ ಮಾಡೋದ್ ಬೇಡ. ತುಂಬಾ ದಿನ ಇಲ್ಲ, ಆಗೋಯ್ತಲ್ಲ, ನಾವು ಅದಕ್ಕೆ. 22nd ಏಪ್ರಿಲ್ 23rd ಏಪ್ರಿಲ್ ಬೆಂಗಳೂರಿಗೆ ವಾಪಸ್ ಬರ್ತೀವಿ. ಬಂದ್ಮೇಲೆ ಒಂದ್ ದಿವಸ ನಾನು ಫೋನ್ ಮಾಡಿ ಡಿಸೈಡ್ ಮಾಡೋಣಮ್ಮ. ಹೌದಾ? ಸರಿ ಅಣ್ಣ. ಸರಿ. ಅದಕ್ಕೆ ನಿಮ್ ಹತ್ರ ಒಂದ್ಸಲ ಮಾತಾಡೋಣ ಅನ್ಕೊಂಡೆ. ಆಯ್ತು ಅದಕ್ಕೆ ಬಿಡಿ, ಇದ್ರಲ್ಲೇ ಟ್ರೈ ಮಾತಾಡೋಣ. ಮಾಡೋಣ, ಝೂಮ್ ಮೀಟಲ್ಲೇ ಅಂತ ಅನ್ಬಿಟ್ಟು ಕೇಳಿದೆ ಅಣ್ಣ. ಆಯ್ತು, ಮಾಡೋಣ. ಈ ತಿಂಗಳ ಕೊನೆಯಲ್ಲಿ ಒಂದ್ ದಿವಸ ಮಾಡೋಣ. ಆಯ್ತು ಅಣ್ಣ, ಆಯ್ತು. ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು. ಸರ್, ಹಲೋ ಸರ್, ನನ್ನ ಹೆಸರು ಜೈವೀರ್ ಅಂತ ಹೇಳಿ. ಇದು ಹೇಳಿಪ್ಪ. ಸತ್ಸಂಗ ಯಾವ್ದ್ರ ಬಗ್ಗೆ ಇದು ಆಕ್ಚುಲಿ ಏನು ಡಿಸ್ಕಷನ್, ಇಲ್ಲಿ ಏನ್ ಡಿಸ್ಕಷನ್ ಮಾಡ್ತೀರಾ ನೀವು? ಲೈಕ್ ನಾನು ನಿಮ್ಮ ವಿಡಿಯೋ ನೋಡ್ತಾ ಇದ್ದೆ. ಸೊ ಒಂದು ವಿಡಿಯೋದಲ್ಲಿ ನೀವು ಹೇಳಿದ್ದೀರಾ, ಒಂದು ವೈಕುಂಠ ಲೈಕ್ ನಾರಾಯಣನ ನೋಡ್ಬೇಕು, ನಂಬೇಕು, ಇಲ್ಲ ಶಿವನ್ನ ನೋಡ್ಬೇಕಂತ. ಸಿ, ಲೈಫ್ ಆಫ್ಟರ್ ಡೆತ್ ಯಾರು ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಹೌ ಕೆನ್ ಯು ಟೆಲ್ ದಟ್ ಹಿಂಗೆ ಹೀಗೆ ಇರುತ್ತೆ? ಸೊ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ನನ್ನ ನಿಮ್ ಜೊತೆ ಫಸ್ಟ್ ಟೈಮ್ ಇಂಟ್ಯಾಕ್ಟ್ ಮಾಡಿದಾಗ ನೀವು ಹೇಳಿದ್ದೀರಾ ಲೈಕ್ ದಾನ ಧರ್ಮ ಎಲ್ಲ ಮಾಡ್ಬೇಕು. ದಾನ ಧರ್ಮ ಇಟ್ಸ್ ಆಲ್ ಅದು ಹೇಗೆ ಅಂತ ಹೇಳಿದ್ರೆ, ಅದು ಹೇಳಿ ಮಾಡುವಂಥದ್ದಲ್ಲ. ಎಡ್ಗೈಲಿ ಮಾಡಿದ್ರೆ ಬಲ್ಗೈಗೆ ಗೊತ್ತಾಗ್ಬಾರ್ದು, ಬಲ್ಗೈಲಿ ಮಾಡಿದ್ರೆ ಎಡ್ಗೈಗೆ ಗೊತ್ತಾಗ್ಬಿಡ್ತು. ದಟ್ ಇಸ್ ವಾಟ್ ದಾನ ಧರ್ಮ ಇಸ್. ಈಗ ಏನಂತ ಹೇಳಿದ್ರೆ, ಒಂದ್ಸರಿ ದಾನ ಧರ್ಮ ಮಾಡಿದ್ರೆ ಅದಕ್ಕೆ 1000 ಏನದು ಇನ್ಸ್ಟಾಗ್ರಾಮ್ ಅಲ್ಲಿ ಇದೆಲ್ಲ ಫೋಟೋ ಶೂಟ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಇಟ್ಸ್ ನಾಟ್ ಆಲ್ ಅಬೌಟ್ ದಟ್ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೊಂದು ಏನಂತ ಹೇಳಿದ್ರೆ, ಯಾವುದೇ ಒಂದು ದೇವರನ್ನ, ಒಂದು ಧರ್ಮವನ್ನ ನೀವು ಹೇಳಿದ್ದೀರಾ, ಎಲ್ಲಾರ್ಗೂ ಒಬ್ರು ಗುರು ಇರ್ತಾರಂತ. ಅಫ್ಕೋರ್ಸ್, ಡೆಫಿನೆಟ್ಲಿ ಗುರು ಇಲ್ದಲೇ ಇರೋ ಇದು ಯಾವುದೇ ತರ ಅದು ಜೀವನದ ಹಾದಿ, ಜೀವನದ ಗುರಿಯನ್ನ ತಲುಪಲಿಕ್ಕೆ ಆಗೋದಿಲ್ಲ. ಸೊ ಅದೊಂದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಗುರುವಿನ ಆಚರಣೆಯನ್ನ ಮಾಡುವಾಗ, ಸೊ ಎಲ್ಲಾ ಗುರು, ಫಾರ್ ಎಕ್ಸಾಂಪಲ್ ಈಗ ನಾನು ಶ್ರೀಧರ ಸ್ವಾಮಿಗಳನ್ನ ನಾನು ನಂಬ್ತೀನಿ. ಪ್ರಾಬ್ಲಿ ಮೋಸ್ಟ್ ಆಫ್ ದೆಮ್ ಹ್ಯಾವ್ ಹರ್ಡ್ ಶ್ರೀಧರ ಸ್ವಾಮಿ ವರದಳ್ಳಿಲಿ ಇದ್ದಾರೆ. ಸೊ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯಾವಾಗಲೂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಚಾಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಒಬ್ರೊಬ್ರು ಗುರು. ಬಟ್ ಆದ್ರೆ ಭಗವನ್ ನಾಮ ಒಂದೇ ಅಲ್ವಾ? ಏನ್ ಹೇಳ್ತೀರಾ? ಭಗವಂತ ನಾಮ ಒಂದೇ. ಆ ನಾಮವನ್ನು ಯಾವ ತರ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಇಸ್ ಮೋರ್ ಇಂಪಾರ್ಟೆಂಟ್. ಹೌದು, ಖಂಡಿತವಾಗಿ. ಸಿ, ಈಗ ನಿಮ್ಮಂತ ಹಿರಿಯರು ಹೇಳಿರೋ ಪ್ರಕಾರ ಬ್ರಾಹ್ಮಿ ಫಾರ್ ಎಕ್ಸಾಂಪಲ್, ರಾಮ ಅನ್ನೋದು ನೀವು ಬಾಯಿನಿಂದ ಹೇಳಿದ್ರೆ ಅದೇ 25% ಎಫೆಕ್ಟಿವ್. ಬುದ್ಧಿನಿಂದ ಹೇಳಿದ್ರೆ ಇಟ್ ಈಸ್ ಓನ್ಲಿ 50%. ಹೃದಯಪೂರ್ವಕವಾಗಿ ರಾಮ ಅಂತ ಹೇಳಿದ್ರೆ ಆ ಭಗವಂತನ ಕಮಲ ಪಾದಕ್ಕೆ ಹೋಗಿ 100% ಸೇರ್ತಿದೆ.
ಆ ರಾಮನ ಚಾಂಟ್ ಅಲ್ಲೂ ಕೂಡ ಕೆಲವರು ಹೇಳ್ತಾರೆ, ಬರೀ ರಾಮ ಅನ್ನ ಹೇಳಿದ್ರೆ ದ ಕಾಂಬಿನೇಷನ್ ಆಫ್ ನಾರಾಯಣ ಅಂಡ್ ಶಿವ ಇಸ್ ಆಲ್ರೆಡಿ ದೇರ್. ಮತ್ತೆ ಇನ್ನೊಂದು ಏನಂತ ಅದೇ ರಾಮ ಶ್ರೀರಾಮ ಜಯರಾಮ ಅಂತ ಹೇಳಿದ್ರೆ ಅದು ತಾರಕ ಮಂತ್ರ ಅಂತ ಹೇಳ್ತಾರೆ. ಸೊ ತಾವೇನ್ ಹೇಳ್ತೀರಾ? ಇಲ್ಲ, ಅದು ಅದು ತಾರಕ ಮಂತ್ರ ಅಲ್ಲ. ಶ್ರೀರಾಮ ಜಯ ರಾಮ ಜಯ ರಾಮ. ರಾಮ ಇಸ್ ತಾರಕ ಮಂತ್ರ. ಅರ್ಥ ಆಯ್ತಾ? It Okay. was created even before the Samudra mantra. It was created many ages, thousands of years before it came to existence. And Sri Rama Jai Rama came during Kali Yuga, and it was given by Swami Samarth, the Guru of Shivaji. ಹೌದು, ರಘು ಅವ್ರು ಕೊಟ್ಟಿರೋದು. ಹೌದೌದು, ರಘುವೀರ ಸಮರ್ಥ ನಮ್ಮ ಗುರುಗಳು ಅವ್ರನ್ನೇ ಫಾಲೋ ಮಾಡಿರೋದು. ಶ್ರೀಧರ ಸ್ವಾಮಿಗಳು ರಘುವೀರ ಸಮರ್ಥ ಅವ್ರನ್ನೇ ಫಾಲೋ ಮಾಡಿರೋದು. ಮತ್ತೆ ಇನ್ನೊಂದು ಏನು ಅವ್ರು ಅಂತ ಹೇಳಿದ್ರೆ, ಕೊಟ್ಟಿರೋದು. ನಾವು ಹೇಳಿ. ಸ್ಪಿರಿಚುವಲ್ ಆಗಿ ನಾವು ನಮ್ಮನ್ನ ನಾವು ಅರ್ಥ ಮಾಡ್ಕೊಬೇಕಂತ ಹೇಳಿದ್ರೆ ವಿಚ್ ಇಸ್ ದ ರೈಟ್ ಪಾತ್ ನಿಮ್ ಪ್ರಕಾರ? ನೀವು ಅಂದ್ರೆ ನಮ್ಮಲ್ಲಿ ನಾವು ಎಕ್ಸಿಸ್ಟ್ ಆಗ್ಬೇಕು ಅಂತ ಹೇಳಿದ್ರೆ ವಾಟ್ ವಿ ಹ್ಯಾವ್ ಟು ಡೂ? Spiritualism is basically to be understood in a different way. Not doing the tapassu, ಹೋಮನೋ, ಯಾತ್ರೆಗಳು, ಚಾರ್ಧಾಮ್ ಯಾತ್ರೆ, ಕೈಲಾಸ, ಅಲ್ಲಿ ಇಲ್ಲೆಲ್ಲ ಎಲ್ಲಿ ಹೋದ್ರೆ ಏನು ಪ್ರಯೋಜನ ಇಲ್ಲ. Main spiritualism is to know who you are, who created you, why he created you, what was the purpose of your creation, how you were created, and where was your original home, and who is the creator, and what was his position, and why you came here all the way from your original home here, and how you have to go back. This is what you have to know. ನೀವು ಎಷ್ಟೇ ಜನ್ಮ ತೆಗೆದ್ರೇನೋ, ಎಷ್ಟೇ ಸಾಧನೆ ಮಾಡಿದ್ರೇನೋ, ಅಲ್ಟಿಮೇಟ್ ಬಂದ್ಬಿಟ್ಟು ದಿಸ್ ಇಸ್ ವಾಟ್ ಇಟ್ ಇಸ್ ಟ್ರೂತ್. ಸೊ ಹೌ ಡು ಯು ಅಂಡರ್ಸ್ಟ್ಯಾಂಡ್ ವಿಚ್ ಇಸ್ ಯುವರ್ ಒರಿಜಿನಲ್ ಹೋಮ್? ಈಗ ತಾನೇ ಹೇಳಿದ್ರಿ. ಲೈಕ್ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಹೂ ಇಸ್ ಆರ್ ಕ್ರಿಯೇಟರ್ ಅಂದ್ರೆ ದೇವರ You ಒಬ್ಬನೇ see ಅಲ್ಲ. the web, you see our website, ಅದನ್ನೆಲ್ಲ ಕೊಟ್ಟಿದ್ದೀವಿ. All details, all spiritual knowledge given by the rishis is given there. You can go through it. Like spiritual knowledge. Okay, so how to get deeply immersed into the spiritual path? ಅಲ್ಲ, ವೆಬ್ಸೈಟ್ ನೋಡಿ, ಅದನ್ನ ಕೊಟ್ಟಿದೀವಿ ಎಲ್ಲ ಆನ್ಸರ್ಸ್. ನೀವೇವೇನು ಕ್ವಶನ್ ಕೇಳಿದ್ರು in subject wise we have given everything there. It is not available anywhere in books or all those things on this. It was directly given by the rishis, by Guru Amara. And one thing, have one guru in your life. Don't keep on changing gurus, seeing YouTubes and all those things. No, I have not kept on keeping see, spiritual path ಬಂದ್ಬಿಟ್ಟು ನಾನು ಈಗ ತಾನೇ ಬಂದಿರೋದು. I have no earlier I was ನೀವು ನೋಡಿ, ನೀವ್ ಹೇಳಿದ್ರಿ ನೀವು ಶ್ರೀಧರ ಸ್ವಾಮಿ ಗುರುವನ್ನ ತಗೊಂಡಿದ್ದೀರಾ ಅಂತ. ಸೊ ಫಾಲೋ ಏನ್, ಹೌದೌದು, ಖಂಡಿತ ಅವರು ಒಬ್ರನ್ನೇ ಫಾಲೋ ಗುರುನ ಮಾಡ್ತಾರೆ. ಚೇಂಜ್ ಮಾಡ್ಬೇಡಿ. ಗುರುನ ಚೇಂಜ್ ಮಾಡಿದ್ರೆ ಯು ಇನ್ ದಿಸ್ ಬರ್ತ್ ಯು ವಿಲ್ ಬಿ ಲೂಸಿಂಗ್ ದ ಕಾಲ. ಕಾಲ ಇಸ್ ವೆರಿ ಇಂಪಾರ್ಟೆಂಟ್. ಹೌದೌದು, ಖಂಡಿತವಾಗ್ಲು. ಈವನ್ ಗುರುಚರಿತ್ರೆಯಲ್ಲೂ ಅದನ್ನೇ ಹೇಳಿರೋದು ಗುರು ದತ್ತಾತ್ರೇಯರು. ಇಫ್ ಯು ಕೀಪ್ ಆನ್ ಚೇಂಜಿಂಗ್ ಗುರು ಯು ವಿಲ್ ನೆವರ್ ರೀಚ್ ಯುವರ್ ಡೆಸ್ಟಿನೇಷನ್ ಅಂತ ಹೇಳ್ಬಿಟ್ಟು. ಒಂದು ಗುರು ಫಾಲೋ ಮಾಡಿ, ಅವ್ರು ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದನ್ನ ಪ್ರಕಾರ ಹೋಗಿ. ಸೊ ವಾಟ್ ಇಸ್ ದಿಸ್ ಸತ್ಸಂಗ ಆಲ್ ಅಬೌಟ್ ಅಂತ? ನೀವು ಒಂದ್ ಮಾಡಿ, ನೀವು ಮನೋವತಿಗೆ ಬನ್ನಿ ನಾಳೆ, ಅಲ್ಲಿ ಮಾತಾಡೋಣ. ಯಾಕಂದ್ರೆ this is a limited time, 1 hour ಇರೋದು. Lot of people will be waiting for questions and answers. So ನಿಮ್ಮೊಬ್ಬರಿಗೆ ನಾನು half an hour spend ಮಾಡಿದ್ರೆ it is not justifiable. ಅರ್ಥ ಆಯ್ತಾ? So you should also, you know, you should contain your questions. You cannot prolong questions, keep on asking. ಅರ್ಥ ಆಯ್ತಾ? So what is important I've answered. Okay. The rest is available in our website. In spite of that, if you want to know, you come to Manavati tomorrow. We'll have a personal interaction. Okay, can I come and stay there? No question of staying. Only Any Sundays option it is open. Any Morning option 8:30 to 5:30. Ashte. No one is allowed to stay there. It is not like other ashrams. Our organization is a unique one. It is different. We have got certain principles and certain ethics and certain morals. Okay. ನಮಸ್ಕಾರ. Thank you. ಧನ್ಯವಾದಗಳು ಅಣ್ಣ. ಹೇಳಿ ಮನೋಹರ. ಮನೋಹರಣ್ಣ ಮಾತಾಡೋಣ. ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ ಮನೋಹರ, ಹೇಳಿ. ಅಯ್ಯೋ, ನಾನು ಮಿಸ್ ಆಗಿ ಏನೋ ಹ್ಯಾಂಡ್ ರೈಸ್ ಮಾಡ್ಬಿಟ್ಟೆ ಅನ್ಸುತ್ತೆ. ನಂದೇನೋ ಸದ್ಯಕ್ಕೆ ಕ್ವಶನ್ ಏನಿಲ್ಲ ಅಣ್ಣ. ಆಯ್ತು ಅಣ್ಣ, ಆಯ್ತು ಬಿಡಿ. ಆಯ್ತು.
ಅಣ್ಣ ಚಾಟಲ್ಲಿ ಒಬ್ಬರು ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ಹ್ಮ್. ನಮಸ್ತೆ ಸತೀಶ್ ಅಣ್ಣ. ವಿಚ್ ಒನ್ ಇಸ್ ಕರೆಕ್ಟ್ ಟು ಚಾಂಟ್? ರಾಧೆ ರಾಧೆ ಆರ್ ರಾಧಾ ರಾಧಾ ಆರ್ ರಾಧಾ ರಾಣಿ? All three are okay. Radhe is okay, Radha is okay, Radha Rani is okay. Whatever you chant from your heart. Radhe, 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 Radha, 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 Radha. All three are okay. But stick to one. Choose one proper. ಓಕೆ, ಧನ್ಯವಾದ ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ಅಣ್ಣ, ಅನಂತ ಅಂದರೆ ಏನು? ಆರಂಭ ಅಂತ್ಯ ಇಲ್ವೇನಾ ಇದಕ್ಕೆ ಅಂತ ಅನಂತದ ಬಗ್ಗೆ ಕೇಳ್ತಿದಾರೆ See, ಅಣ್ಣ. Ananta andre there is no beginning and there is no end. That is Ananta. That is Parabrahma. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಎಸ್ ಅಣ್ಣ, ಹೇಳಿ ಅಣ್ಣ. Parabrahma has no beginning and has no end. Okay, ಹೇಳಿ question. ಅಣ್ಣ, ನಾವೊಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ಶೃಂಗೇರಿ ಶಾರದಾಂಬೆಯ ದರ್ಶನ ಹೇಗೆ ಮಾಡಬೇಕು ಅಂತ ಕೇಳ್ತಿದಾರೆ ಅಣ್ಣ. ಶೃಂಗೇರಿ ಶಾರದಾಂಬ ಶೃಂಗೇರಿಗೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಆ ನದಿನಲ್ಲಿ ಸ್ನಾನ ಮಾಡ್ಬಿಟ್ಟು ಬೆಳಗ್ಗೆ ಸೂರ್ಯೋದಯ ಹೋಗಿ ಅಲ್ಲಿ ಆ ತಾಯಿ ಶಾರದಾ ದೇವಿ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಅಲ್ಲಿ ಪ್ರದಕ್ಷಿಣೆ ಮಾಡಿ ಎಷ್ಟಾಗ್ತದೋ ಆಮೇಲೆ ಕೂತ್ಕೊಳ್ಳಿ, ಒಂದ್ ಕಡೆ ಕೂತ್ಕೊಂಡು 24 minutes ಆ ತಾಯಿ ಮಂತ್ರ ಇದೆ. ಅವರು ನಾಳೆ ಮನೋತಿಗೆ ಬಂದ್ರೆ ಅವ್ರಿಗೆ ಹೇಳ್ಕೊಡೋಣ ಆ ಮಂತ್ರವನ್ನು, ಆ ಋಷಿಗಳು ಕೊಟ್ಟಿರೋದು, ಅದನ್ನ ಅಲ್ಲಿ ಜಪ ಮಾಡ್ಲಿ. And request her to bless you with the knowledge so that you get the knowledge of the self in this birth itself. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣನ ಹಾಕೋನೋ ಗೊತ್ತಿಲ್ಲ ಅಣ್ಣ, ಅವ್ರೊಂದು ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ನಿಮ್ಮ ಜೊತೆ ಮಾತಾಡ್ಬೇಕೆ ಅಂತ ತುಂಬಾ ಆಸೆ ಇದೆ, ಬಟ್ ಮಾತಾಡೋಕೆ ಆಗ್ತಾ ಇಲ್ಲ. ಅವರಿಗೆ ಭಯ ಆಗುತ್ತಂತ ಅಣ್ಣ ನಿಮ್ ಜೊತೆ ಮಾತಾಡೋಕೆ. ಯಾಕೆ ಹೀಗಾಗ್ತಿದೆ ಅಂತ ಏನ್ ಕೇಳ್ತಿದ್ದಾರೆ ಭಯ ಅಣ್ಣ. ಆಗ್ಬಿಟ್ರೆ, ನಾನು ಅವ್ರ ತರ ಒಂದು ಮನುಷ್ಯನೇ. ಅವರು ಮನೋತಿಗೆ ಬರ್ಲಿ ಮಾತಾಡ್ಬೋದು, ನಾಳೆ ಬರ್ಲಿ ಮನೋತಿಗೆ ಮಾತಾಡೋದು. ಆಯ್ತು, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಕೇಳ್ತಿದ್ದಾರೆ, ಅಮರವಾಣಿ ಅವೈಲೇಬಲ್ ಇದೆಯಾ ಅಂತ ಕೇಳ್ತಿದ್ದಾರೆ ಅಣ್ಣ. English available is about Kannada, it is under process. So it will take another 3 months to come out. We are trying our best to bring it as early as possible. ಎಸ್, ಧನ್ಯವಾದಗಳು. ಒಂದು ಮೆಸೇಜ್ ಪ್ರವೀಣ್, ಹಾ ಯಾರ್ಯಾರು ನಮ್ಮ ವಿಶ್ವಾಯಿತಿ ಮೆಂಬರ್ಸ್ ಆರ್ ಇನ್ ದ ಮಿಡ್ಲ್ ಈಸ್ಟ್, ಇಟ್ಸ್ a request all of them to come back to ಭಾರತ ದೇಶ and settle. ಸರಿ, ಧನ್ಯವಾದಗಳು. ಎ ಅಂತ ಇದೆ, ಮಾತಾಡಿ. ನಮಸ್ತೆ ಸತೀಶ್ ಅಣ್ಣ. ಥ್ಯಾಂಕ್ ಯು ಪ್ರಶಾಂತ್ ಅವರೇ. ನಮಸ್ಕಾರ. ಸತೀಶ್ ಅಣ್ಣ, ನಾನೇ ಆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದು. ನನಗೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಬೇಕು ಅನ್ಸುತ್ತೆ, ಬಟ್ ಮಾತಾಡಕ್ ಹೋದಾಗ ಗಂಟ್ಲು ಕಟ್ಕೊಳ್ಳುತ್ತೆ, ಮಾತಾಡಕ್ ಆಗಲ್ಲ, ಕೈಯೆಲ್ಲ ಶಿವರಿಂಗ್ ಬರುತ್ತೆ ನನಗೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಿದಾಗ. ಯಾಕೆ ಅಂತ ಗೊತ್ತಿಲ್ಲ. ಇವಾಗ್ಲೂ ಗುರು ಅಮರ ಅವ್ರನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿ ಈ ಭಯ ಈ ಶಿವರಿಂಗ್ ಎಲ್ಲ ಹೊರಟೋಗ್ತದೆ. ಅರ್ಥ ಆಯ್ತಾ? ಓಕೆ ಅಣ್ಣ. ಮತ್ತೆ ನಾನ್ ಮೆಡಿಟೇಷನ್ ಮಾಡ್ತಾ ಇರ್ಬೇಕಾದಾಗ ಒಂದ್ 8 days ಇಂದ ಸ್ಟಾರ್ಟಿಂಗ್ ಎಲ್ಲ ಥಾಟ್ ಪ್ರಾಸೆಸ್ ಬರುತ್ತಲ್ವ, ಆಗ ಬರುವಾಗ ಕರೆಕ್ಟ್ ಆಗಿರುತ್ತೆ. ಲೈಟ್ ಆಗಿ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಷನ್ ಇದ್ದಾಗ್ಲೂ ನಾನು ಕರೆಕ್ಟ್ ಆಗಿರ್ತೀನಿ. ಅದು ಯಾವಾಗ ನನ್ನ ಥಾಟ್ಸು ಫೋರ್ ಹೆಡ್ ಅಲ್ಲಿ ಹೋಗುತ್ತೆ, ಫುಲ್ ನನಗೆ ಸ್ವಿಂಗ್ ಆಗಕ್ ಶುರು ಆಗ್ಬಿಡುತ್ತೆ. ಅಂದ್ರೆ ಏನಂತಾರೆ, ಗರ 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 ನಾನು ತಿರ್ಗಕ್ ಶುರು ಆಗ್ಬಿಡುತ್ತೆ. ನಾನು ಕೂತಲ್ಲೇ ಕೂತಿರ್ತೀನಿ, ಬಟ್ ನಾನು ತಿರ್ಗೋ ತರ ಫೀಲಿಂಗ್ ಆಗುತ್ತೆ. ಲೈಕ್ ಭೂಚಕ್ರ ತಿರುಗುತ್ತಲ್ಲ ತಲೆ, ಆ ತರ ನಂಗೆ ತಿರ್ಗೋ ಫೀಲಿಂಗ್ ಇರುತ್ತೆ.
ಪಟ್ನ ಕಂಡ್ಬಿಟ್ಟಾಗ ಏನು ತಿರುಗ್ತಾ ಇರಲ್ಲ, ನಾನು ಕಾಮನ್ ಆಗಿ ಕೂಲ್ ಆಗೇ ಇರ್ತೀನಿ. ಬಟ್ ನಂಗೆ ಆತರ ಫೀಲಿಂಗ್ ಯಾಕೆ ಬರ್ತಾ ಇದೆ ನಂಗೆ ಗೊತ್ತಾಗ್ತಾ ಇಲ್ಲ. ಇದು ಅರೌಂಡ್ 18 to 20 minutes ಆಗಿರುತ್ತೆ. 24 minutes ಇನ್ನೊಂದು 5 ನಿಮಿಷ ಅಥವಾ 6 ನಿಮಿಷ ಇದ್ದಾಗ ಈ ತರ ಶುರು ಆಗ್ಬಿಟ್ಟಿದೆ. ನಂಗೆ ಯಾಕಂತ ಗೊತ್ತಾಗ್ತಾ ಇಲ್ಲ. ಅದು ಆಗುವಾಗ ನಂಗೆ ತುಂಬಾ ಭಯ ಆಗುತ್ತೆ, ಸ್ವೆಟ್ ಆಗುತ್ತೆ, ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಆತರ ಗರ 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 ತಿರುಗೋ ಫೀಲಿಂಗ್ ಬರುತ್ತೆ ನನಗೆ. ಆ ತರ ಪೊಸಿಷನ್ ಬರುವಾಗ ನೀವು ನಿಮ್ ಧ್ಯಾನದಲ್ಲಿ ಗುರು ಅಮರ ಅವ್ರನ್ನ ಅಮರ ಅಮರ ಅಂತ ಸ್ಮರಣೆ ಮಾಡಿ ಅವ್ರು ಅದನ್ನ ಸೆಪರೇಟ್ ಮಾಡ್ತಾರೆ. ಅದೇನಕ್ಕಂದ್ರೆ ಇವಾಗ ಸ್ಟಾರ್ಟಿಂಗ್ ಸ್ಪಿರಿಚುವಲ್ ಸಾಧನೆ ನೀವು ಸ್ಪಿರಿಚುವಲ್ ಸಾಧನೆ ಮಾಡುವಾಗ ಏನಾಗ್ತದೆ, ಆ ಸ್ಪಿರಿಚುವಲ್ ಎನರ್ಜಿ ಬಂದು ಡೆವಲಪ್ ಆಗ್ತದೆ, ಅದ್ ಮೇಲೆ ಹಂಗೆ ಬರ್ತಾ ಇರ್ತದೆ. ನಮ್ಮ ಭ್ರೂ ಮಧ್ಯ ಇದೆಯಲ್ಲ, ಅದೇ ಸ್ಪಿರಿಚುವಲ್ ಸೆಂಟರ್ ಥರ್ಡ್ ಐ ಅಲ್ಲಿ ಇರೋದಲ್ಲೇ. ಆಲ್ ಯುವರ್ ಎನರ್ಜಿ ಕಮ್ಸ್ ದೇರ್. ಅದು ಬರುವಾಗ ಏನಾಗ್ತದೆ, ಅದ್ ನಿಮ್ಗೆ ಹೊಸದಲ್ವಾ, ಆ ಒಂದು ಈ ತರ ಸುತ್ತು ಒಂದು ಅನುಭವ ಆಗ್ತದೆ ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ಭಯ ಬೀಳ್ಬಾರ್ದು. ಹಂಗೆ ಅದನ್ನ ಯು ಶುಡ್ ವಿಟ್ನೆಸ್ ಇಟ್ ವಾಟ್ ಈಸ್ ಹ್ಯಾಪನಿಂಗ್ ಅಷ್ಟೇ. ಅದು ಹೋಗ್ತಾ ಹೋಗ್ತಾ ಇಟ್ ವಿಲ್ ಸಬ್ಸೈಡ್ ಆಟೋಮೆಟಿಕಲಿ. ಒನ್ ಡೇ ಇಟ್ ವಿಲ್ ಬಿಕಮ್ ಝೀರೋ. ಓಕೆ ಸರಿ ಅಣ್ಣ. ಅಣ್ಣ ನಮಸ್ಕಾರ. ಪರ್ಮಿಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಣ್ಣ, ಗುರುಮಾತೆ ದರ್ಶನಕ್ಕೆ. ಆಯ್ತಮ್ಮ, ಒಳ್ಳೇದು. ನಮಸ್ಕಾರ. ಓಕೆ ಅಣ್ಣ, ಓಕೆ ಅಣ್ಣ. ಧನ್ಯವಾದಗಳು ಅಣ್ಣ. ಅಣ್ಣ ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರ. ನಮಸ್ತೆ ಸತೀಶ್ ಅಣ್ಣ, ವಾಟ್ ಆರ್ ದ ಡಿಫ್ರೆಂಟ್ ಸ್ಟೇಜಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಅಂತ ಕೇಳ್ತಿದ್ದಾರೆ. ಸೆಲ್ಫ್ ರಿಯಲೈಸೇಷನ್ಗೆ ಅಟ್ ಈಸ್ ಸಪ್ತರ್ಷಿ ಮಾರ್ಗ. ಫಸ್ಟ್ 6 ಚಕ್ರಾಸ್ ಅದು. ಅದಾದ್ಮೇಲೆ 5 stages ಇನ್ ಸಮಾಧಿ ಸ್ಟೇಜ್. ಟೋಟಲಿ ಟೇಕ್ಸ್ 5 years. ಅದು ಕರೆಕ್ಟ್ ಆಗಿ ನಿಷ್ಠೆಯಿಂದ ಫಾಲೋ ಮಾಡ್ತಾರೆ ವಿತೌಟ್ ಎನಿ ಬ್ರೇಕ್. ದಿಸ್ ಇಸ್ ಇನ್ ಬ್ರೀಫ್ ಐ ಟೋಲ್ಡ್. If they want to know in detail, they will have to come to Manavati in person. We will tell them the entire procedure. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರೆ. ನಮಸ್ತೆ ಸತೀಶ್ ಅಣ್ಣ, ಶ್ರೀಮದ್ ಭಾಗವತ ಸಪ್ತಾಹವನ್ನು ಏಕಾದಶಿಯ ದಿನದಂದು ಶುರು ಮಾಡಿ ಇಂದು ಕಂಪ್ಲೀಟ್ ಆಗಿದೆ ಅಂತಣ್ಣ, ಗುರುಗಳ ಆಶೀರ್ವಾದದಿಂದ. ಮತ್ತು ಇವತ್ತು ರಾತ್ರಿ ಅವರು ರೈಸ್ ಸಾಂಬಾರು ಊಟ ಮಾಡಬಹುದಾ ಅಂತ ಕೇಳ್ತಿದಾರಣ. ಇಲ್ಲ, ಬೇಡ ಬೇಡ, ಇವತ್ತು ಬೇಡ. ಇವತ್ತು ಹಂಗೆ ಮೇಂಟೈನ್ ಮಾಡಿ. ದಯವಿಟ್ಟು ನಾಳೆ ಬೆಳಗ್ಗೆ ಸ್ನಾನ ಮಾಡ್ಬಿಟ್ಟು ಭಗವಂತನ್ಗೆ ಆರತಿ ಎತ್ತಿ ಅವನ್ಗೊಂದು ಕೃತಜ್ಞೆ ಹೇಳ್ಬಿಟ್ಟು ಅವನ್ಗೆ ಇಷ್ಟ ಇರೋ ಒಂದು ಅವಲಕ್ಕಿ ಪಾಯಸವನ್ನು ಮಾಡಿ ಅವನ ಪಾದದ ಹತ್ರ ಇಟ್ಬಿಡು. ಅದನ್ನ ಸೇವೆ ಮಾಡ್ಬಿಟ್ಟು ಕೃಷ್ಣನ್ ದೇವಸ್ಥಾನ, ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗಿ ಅವನಿಗೆ ಪ್ರಾರ್ಥನೆ ಮಾಡಿ ಅವನಿಗೆ ಇನ್ನೊಂದು ಕೃತಜ್ಞೆ ಹೇಳಿ ಅಲ್ಲಿ ಪ್ರದಕ್ಷಿಣೆ ಮಾಡಿ ಕೂತ್ಕೊಂಡು ಒಂದು 24 ನಿಮಿಷ ಓಂ ನಮೋ ನಾರಾಯಣ ಇಲ್ಲ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಹೇಳಿ ಧ್ಯಾನ ಮಾಡ್ಬಿಟ್ಟು ಅಲ್ಲಿ ಒಂದು 11 ಜನಕ್ಕೆ ಅವ್ರ ಕೆಪಾಸಿಟಿಯಲ್ಲಿ ದಾನ ಮಾಡ್ಬಿಟ್ಟು ಆಮೇಲೆ ಮನೆಗೆ ಬಂದು ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಸೇವೆ ಮಾಡ್ಲಿ, ಬ್ರೇಕ್ ಮಾಡ್ಲಿ ಫಾಸ್ಟ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ. ನಮಸ್ತೆ ಸತೀಶ್ ಅಣ್ಣ, ಹ್ಯಾವ್ ಯು ಸೀನ್ ಶಿವ ಇನ್ ಹ್ಯೂಮನ್ ಫಾರ್ಮ್ ಇನ್ ಟೆಂಪಲ್ ಅಂತ ಕೇಳ್ತಾರೆ. ಯೂಶುವಲಿ ಸಿ ಇನ್ ದ ಲಿಂಗ ಫಾರ್ಮ್. ದೇ ಆರ್ ಆಸ್ಕಿಂಗ್ ಫಾರ್. Generally in southern side, you will see Shiva in the linga form. If you go to north side, he is in the statue form. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಚಾಟಲ್ಲಿ ಒಬ್ರು ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಅಣ್ಣ, ಕೆಟ್ಟ ಕನಸು ಬರದೇ ಇರುವುದಕ್ಕೆ ಏನಾದರೂ ಮಾಡ್ಬೇಕಾ ದಯವಿಟ್ಟು ತಿಳಿಸಿ ಅಂತ ಕೇಳ್ತಿದಾರಣ. ಮಾಡ್ಕೊಳ್ಳೋಕೆ ಮುಂಚೆ
ಕಣ್ಣು ಮುಚ್ಕೊಂಡು ಆ ಶ್ರೀ ಕೃಷ್ಣ ಪರಮಾತ್ಮವನ್ನು ಕಮಲಪಾದದಿಂದ ಅವನನ್ನು ಸರ್ವಾಭರಣ ಭೂಷಿತವಾದ ಆ ಒಂದು ದಿವ್ಯ ಸ್ವರೂಪವನ್ನು ಹಂಗೇ ನೋಡ್ಕೊಂಡು ರಾಮ 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 ಅಂತ ಹೇಳ್ಕೊಂಡು ಮಲ್ಕೊಂಡ್ರೆ ಕೆಟ್ಟ ಕನ್ಸ್ಕೊಳ್ಳೋದು. ಇಲ್ಲ ಅಂದ್ರೆ ಶ್ರೀ ಆಂಜನೇಯನ್ ಅವರು ನಿಮ್ಮ ಹೃದಯ ಮೇಲೆ ಕೂತ್ಕೊಂಡಿದ್ದಂಗೆ ಅವರು ಶ್ರೀಲಂಕಾಕ್ಕೆ ಒಂದು ಕಾಲು ಹಿಂಗಿಟ್ಕೊಂಡು ಒಂದು ಮುಟ್ಟಿ ಹಿಂಗಿಟ್ಕೊಂಡು ಗದ ಹಿಂಗಿಟ್ಕೊಂಡು ಕೂತ್ಕೊಳ್ತಾರಲ್ಲ, ಆ ಪೊಸಿಷನ್ ನಲ್ಲಿ ಅವ್ರನ್ನ ಕಲ್ಪನೆ ಮಾಡ್ಕೊಂಡು ರಾಮ 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 ಅಂತ ಹೇಳ್ಕೊಂಡು ಮಲ್ಕೊಡಿ ಅಷ್ಟೇ. ಕೆಟ್ಟ ಕನ್ಸ್ಬಾರ್ದು. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ. ನಮಸ್ತೆ ಸತೀಶ್ ಅಣ್ಣ, ನೀವು ನಮ್ಮ ಕನಸಿನಲ್ಲಿ ಬಂದು ಮಕ್ಕಳಿಗೆ ಶ್ಲೋಕ ಹೇಳಿಕೊಡಲು ಹೇಳಿದ್ರಿ, ಆದರೆ ನಮಗೆ ಕನ್ನಡ ಪ್ರಾಬ್ಲಮ್ ಇದೆ ಉಚ್ಚಾರಣೆಯಲ್ಲಿ, ನಾವು ಫೋನಲ್ಲಿ ರೆಕಾರ್ಡ್ ಮಾಡಿ ಕೇಳಿಸಬಹುದಾ ಅಂತ ಕೇಳ್ತಿದಾರಣ. ಎಲ್ಲಿರೋದು ಅವರು? ಅವರು ಮೆನ್ಷನ್ ಮಾಡಿಲ್ಲ ಅಣ್ಣ. ಪರ್ಸನಲ್ ಆಗಿ ಬಂದ್ರೆ ಅದ್ರ ಬಗ್ಗೆ ಮಾತಾಡಿ ಸಾಲ್ವ್ ಮಾಡ್ಬೋದಲ್ಲ ಪ್ರಾಬ್ಲಮ್. ಮಂತ್ರಗಳೆಲ್ಲ ವಿ ಕೆನಾಟ್ ಸೇ ಆನ್ ಮೊಬೈಲ್ ಆರ್ ಆನ್ಲೈನ್. ದೇ ಹ್ಯಾವ್ ಟು ಕಮ್ ಪರ್ಸನಲಿ ಅಂಡ್ ಟೇಕ್. ಓಕೆ, ಧನ್ಯವಾದಗಳು. ಅಣ್ಣ, ಒಬ್ರು ಅಣ್ಣ ತಮಗಾದ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನನಗೆ ಒಂದು ಆರೋಗ್ಯ ಸಮಸ್ಯೆ ಇದೆ, ಅದು ಯಾವಾಗ ವಾಸಿ ಆಗುತ್ತೆ ಅಂತ ನಾನು ಗುರು ಅಮರ ಅವರಿಗೆ ಕೇಳಿದೆ. ಅವರು ಕನಸಿನಲ್ಲಿ ಬಂದು ಗೋಡೆಯ ಮೇಲೆ 2030 ಅಂತ ಬರೆದರು. ಬೇರೆ ಏನೋ ಹೇಳಿಲ್ಲ, ಇದರ ಅರ್ಥ ತಿಳಿಸಿ ಅಂತ ಕೇಳ್ತಿದ್ದಾರೆ. ಎಕ್ಸ್ಪ್ಲಿಸಿಟ್ ಅಲ್ವಾ, ಸೆಲ್ಫ್ ಎಕ್ಸ್ಪ್ಲನೇಟರಿ. ನಾನೇನ್ ಹೇಳೋದು, ಅವ್ರು ಹೇಳಿದ್ಮೇಲೆ ನಾವೇನೇ ಕೇಳಿದ್ದೆ ಹೇಳಕ್ಕಪ್ಪ ಅಲ್ವಾ? ಅವರೇ ಹೇಳಿದಾರೆ ಆನ್ಸರ್. ತಿರ್ಗಾ ಇವ್ರೇನು ಕೇಳ್ತಾರೆ ನಮ್ಮನ್ನ. ಐ ಕೆನಾಟ್ ಬೈಪಾಸ್ ಸುಪ್ರೀಂ ಧನ್ಯವಾದ. Chief Justice of Vishwamaiत्री has given the verdict alone. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾನು ಧ್ಯಾನಕ್ಕೆ ಕುಳಿತುಕೊಂಡಾಗ ಭಯವಾಗುತ್ತದೆ ಮತ್ತು ಗಂಟಲಲ್ಲಿ ಕೆಮ್ಮು ಬರುತ್ತೆ. ಸತತವಾಗಿ ಧ್ಯಾನಕ್ಕೆ ಕುಳಿತುಕೊಳ್ಳಲು ಸಾಧ್ಯವಾಗುತ್ತಿಲ್ಲ, ಏನಾದರೂ ಪರಿಹಾರ ಇದ್ದರೆ ತಿಳಿಸಿ ಅಂತ ಕೇಳ್ತಾರೆ. ಪರಿಹಾರ ಅಂದ್ರೆ ವಿಲ್ ಪವರ್ ಯೂಸ್ ಮಾಡ್ಬೇಕು. ಗುರು ಅಮರವನ್ನ ಸ್ಮರಣೆ ಮಾಡಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋಬೇಕು ಹೃದಯಪೂರ್ವಕವಾಗಿ. ನನಗೆ ಸ್ವಲ್ಪ ದಯ ಮಾಡಿ, ನನಗೆ ಒಂದು ಕಷ್ಟದಿಂದ ನನಗೆ ಸಿಚುವೇಶನ್ ಇಂದ ನನ್ಗೆ ಒಂದು ರಿಲೀಫ್ ಕೊಡಿ ಅಂತ ಅವ್ರ ಹೃದಯಪೂರ್ವಕ ಕೇಳ್ಕೊಂಡ್ರೆ ಅವರೇ ನಿಮ್ಗೆ ಅನುಗ್ರಹ ಮಾಡಿ ಮಾಡ್ತಾರೆ. ಧನ್ಯವಾದಗಳು. ಅಣ್ಣ, ಒಬ್ಬರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ. ನಮಸ್ತೆ ಸತೀಶ್ ಅಣ್ಣ, ಆಲ್ ಪರ್ಸನ್ಸ್ ಹ್ಯಾವ್ ಅ ಡಿಫರೆಂಟ್ ಗುರುಸ್, ಹೌ ಕ್ಯಾನ್ ಐ ನೋ ಹೂ ಇಸ್ ಮೈ ಗುರು ಅಂತ ಕೇಳ್ತಾರೆ. There are two types of guru. One guru is who picks the disciple himself. The other one is the disciple picks the guru. ಅರ್ಥ ಆಯ್ತಲ್ಲ? ಗುರು ಅನ್ನೋದು ಯಾರು ನಿಜವಾಗಿ ಸ್ಪಿರಿಚುವಲ್ ಸಾಧನೆ ನಾಲೆಡ್ಜ್ ಕೊಡ್ತಾರೋ ಗುರು. ಅದು ಹೃದಯಪೂರ್ವಕವಾಗಿ ಇವರು ಸಂಕಲ್ಪ ಮಾಡ್ಕೊಂಡು ಅವರು ಚೂಸ್ ಮಾಡ್ಕೋಬೇಕಪ್ಪ. ಇಟ್ ಇಸ್ ನಾಟ್ ದಟ್ ಈಸಿ. We are fortunate in Vishwamaiत्री to have Amara as our Guru who picked all of us. So ನಿಮಗೂ ಆ ತರ ಸಂಕಲ್ಪ ಮಾಡ್ಕೊಳ್ಳಿ, ಒಳ್ಳೆ ಗುರು ಸಿಗ್ತಾರೆ.
ಇಟ್ ಶುಡ್ ಬಿ ಸಿನ್ಸಿಯರ್. ಇದು ನೋಡಿ ಯಾರ್ದು ಪಿಕ್ಚರ್ ಹಾಕಿದ್ದಾರೆ ಮಗುದು, ಅವ್ರಿಗೆ ಹೇಳಿ ಸ್ವಲ್ಪ ಬುದ್ಧಿ. ಪ್ರವೀಣ್ ಹಾ ಅವ್ರ ಈ ಆಯ್ತು. ತರ ಎಲ್ಲ ಮಿಸ್ಯೂಸ್ ಮಾಡಬೇಡ ಅಂತ ಹೇಳಿ ಅವ್ರಿಗೆ. ಯಾರು ದಯವಿಟ್ಟು ವಿಡಿಯೋನ ಆನ್ ಮಾಡಬೇಡಿ. ಪ್ರಶ್ನೆ ಕೇಳಿದ್ರೆ ಮಾತ್ರ ವಿಡಿಯೋನ ಆನ್ ಮಾಡಿ. ನೀವು ವಿಡಿಯೋ ಆನ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ನಿಮ್ಮ ಫೋಟೋ ಬರುತ್ತೆ. ಅದಕ್ಕೆ ಆದ ಕಾರಣ ಇದೆಲ್ಲ ಈ ಸಮಯ ಅಡ್ವರ್ಟೈಸ್ಮೆಂಟ್ ಅಲ್ಲ, ಅವ್ರ ಫ್ಯಾಮಿಲಿದು. ಏ ಅಂತ ಇದೆ, ಮಾತಾಡಿ ಅಕ್ಕ. ಅಣ್ಣ, ನಾನು ಅನಿತಾ ಮಾತಾಡ್ತಾ ಇರೋದು. ಅಣ್ಣ, ಈ ಭಾನುವಾರ ನಾವು ಕದ್ರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ಕ್ಯೂ ಅಲ್ಲಿ ನಿಂತಾಗ ಜನರಲ್ಲಿ ಒಂದು ಅಬ್ಸರ್ವ್ ಮಾಡ್ತಾ ಇದ್ದೆ. ನಾನು ಆ ಕ್ಯೂ ಅಲ್ಲಿ ಕೂಡ ಅಮರ ಧ್ಯಾನ ಮಾಡ್ತಾ ಇದ್ದೆ. ಅದಾದ್ಮೇಲೆ 108 ವಿಷ್ಣು ನಾಮಗಳು ಹೇಳ್ತಾ ಇದ್ದೆ, ರಾಮ ರಾಮ ಅಂತ ಇದ್ದೆ. ಬಟ್ ನಾನು ಅಬ್ಸರ್ವ್ ಮಾಡಿ ಆಲ್ಮೋಸ್ಟ್ 1 ಅವರ್ ಕ್ಯೂ ಅಲ್ಲಿ ಇದ್ದಾಗ ಜನರಲ್ಲಿ ಬರೀ ಕಿತ್ತಾಡ್ತಾ ಇದ್ರು ಅಣ್ಣ. ಒಂಥರ ಕೋಪ 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 ಜನರಲ್ಲಿ. ಅದಾದ್ಮೇಲೆ ನಾವು ಗರ್ಭಗುಡಿಲಿ ಹೇಳಿ ಹಲೋ ಹೇಳಿ, ಅದಾದ್ಮೇಲೆ ಮಾತಾಡಿ ಮಾತಾಡಿ. ಗರ್ಭಗುಡಿ ಓಕೆ ಗರ್ಭಗುಡಿ ಹತ್ರ ನಮ್ಮನ್ನ ಒಂದು ಫ್ಯೂ ಸೆಕೆಂಡ್ಸ್ ಬಿಡ್ತಾರಲ್ಲ ದರ್ಶನಕ್ಕೆ. ಅವಾಗ ಹೋದಾಗ ನನಗಲ್ಲಿ ಗೋವಿಂದನ್ ತರ ನರಸಿಂಹಸ್ವಾಮಿ ದೇವ್ರು ಕಂಡ್ರು. ನರಸಿಂಹಸ್ವಾಮಿ ದೇವ್ರ ತರ ನನಗೆ ನರಸಿಂಹಸ್ವಾಮಿ ಕಾಣಿಸ್ಲಿಲ್ಲ. ಇದು 2ನೇ ಫೀಲಿಂಗು. 3ನೇದ್ದೇನು ಅಂತಂದ್ರೆ, ನಾವು ಅಲ್ಲಿ ಕದ್ರಿ ಒಳಗಡೆ ಹೋಗ್ತೀವಲ್ಲ ಅಣ್ಣ, ರೋಡ್ ಅಲ್ಲಿ ಅದು ಒಂದು ಕ್ಷೇತ್ರ. ನನಗೆ ಯಾರನ್ನೂ ಏನು ಕಮೆಂಟ್ ಮಾಡ್ತಾ ಇಲ್ಲ ನೆಗೆಟಿವ್ ಆಗಿ. ಲೆಫ್ಟ್ ಟು ರೈಟ್ 2 ಸ್ಟ್ರೀಟ್ ಅಲ್ಲಿ ಬರೀ NV ಶಾಪ್ಸ್ ಗಳೇ ಇತ್ತು ಅಣ್ಣ. ಅದು ನನಗೆ ಅದು ಸರಿ ಏನೋ ತಪ್ಪೋ ಏನಿದು, ಇದು ಇಂಥ ದೊಡ್ಡ ಕ್ಷೇತ್ರ ನರಸಿಂಹಸ್ವಾಮಿ ಇರೋದು, ಯಾಕೆ ಹೀಗಿದೆ ಇಲ್ಲಿ ಅಂತ ಅನಿಸ್ತು ಅಣ್ಣ. ಅದು ಒಂದು ನಾನು ಹೇಳ್ಕೊಬೇಕಿತ್ತು ಅಂತ ಅನಿಸ್ತು. ಅದ್ರ ಬಗ್ಗೆ ಎಲ್ಲ ನೀವು ಚಿಂತೆ ಪಡಬೇಡಿ. ಪುಣ್ಯ ಸ್ಥಳಕ್ಕೆ ಹೋದ್ರಿ, ನಿಮ್ಮ ಒಂದು ಏಮ್ ಇಸ್ ಡಿಸೈರ್ ವಾಸ್ ಟು ಹ್ಯಾವ್ ದ ದರ್ಶನ್ ಆಫ್ ನರಸಿಂಹಸ್ವಾಮಿ. ಅವ್ರು ನಿಮ್ಗೆ ದರ್ಶನ ಕೊಟ್ಟಿದ್ದಾರೆ ವೆಂಕಟೇಶ್ವರ ತರ. ಅದು ಒಳ್ಳೇದದು. ಆ ಉಗ್ರ ಇದರಿಂದ ಆ ಶಾಂತ ರೂಪವಾಗಿ ನಿಮ್ಗೆ ಅವ್ರು ಅನುಗ್ರಹ ಮಾಡಿದ್ದಾರೆ. ಸೊ ಅಕ್ಸೆಪ್ಟ್ ದಟ್ ವೇ ಆಫ್ ದರ್ಶನ್ ಗಾಡ್. ಅಂಡ್ ಅಲ್ಲಿ ಜನಗಳು ಇದ್ ಮಾಡಿದ್ರು ಅದ್ ಮಾಡಿದ್ರು ಅದೆಲ್ಲ ನಮ್ಗೆ ಬೇಕಾಗಿಲ್ಲ. You are a Vishwamitra member. You have been given certain principles, certain ways of spiritual sadhana, ways how to follow. You are following it. ನೀವು ಹೋದ್ರ ನೀವು ಮುಗಿಸ್ಕೊಂಡು ನೀವು ಪಾರ್ಟಿಗೆ ಬನ್ನಿ. ಅವ್ರವ್ರ ಕರ್ಮ ಅವ್ರವ್ರು ಅನುಭವಿಸ್ತಾರೆ ಅಷ್ಟೇ. ಭಗವಂತ ಅಲ್ಲಿ ಬರೋವ್ರಿಗೆ ಯಾರ್ಯಾರಿಗೆ ಏನೇನ್ ಫಲ ಕೊಡ್ಬೇಕು ಅವ್ರು ಕೊಡ್ತಾರೆ. ಅವ್ರು ಸರಿ ಆಯ್ತು. ಡಿಫ್ರೆನ್ಸ್ ನೋಡಿ, ನಿಮ್ಗೆ ದರ್ಶನ ಕೊಟ್ಟಿದ್ದಾರೆ ವೆಂಕಟೇಶ್ ಸ್ವಾಮಿ ತರ, ಮಿಕ್ಕಿದವರೆಲ್ಲ ಬಂದಿದ್ದಾರೆ ಕಲ್ಲು ತರ, ಅವರು ದರ್ಶನ ಕೊಡ್ತಾರೆ ಅಷ್ಟೇ. ಡಿಫ್ರೆನ್ಸ್. ಆಯ್ತು. ಓಕೆ. ನಮಸ್ಕಾರ. ಧನ್ಯವಾದಗಳು. ಜಾನ್ವಿ ಮಾತಾಡಿ ಅಕ್ಕ. ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರ ಅಣ್ಣ, ಹೇಳಿ. ಅಣ್ಣ, ನಾನ್ ಪುಷ್ಪಲತಾ ಅಣ್ಣ, ಗುಲ್ಬರ್ಗಾಯಿಂದ. ಚೆನ್ನಾಗಿದ್ದೀರಾ? ಡೆಂಟಿಸ್ಟ್. ನೀವ್ ಬರ್ಲೇ ಇಲ್ಲ. ಬರ್ತೀನಮ್ಮ, ಇದು ಮೇ ಫಸ್ಟ್ ವೀಕ್ ನಲ್ಲಿ ಬರ್ತೀನಿ ಖಂಡಿತ. ಮೇ ಫಸ್ಟ್ ವೀಕ್ ಅಣ್ಣ. ಆಯ್ತಣ್ಣ, ಬನ್ನಿ ಅಣ್ಣ, ಫೋನ್ ಮಾಡಿ. ನಮ್ ಮೇ 10th ತಿರುಪತಿ ಹೊರಡ್ತಾ ಇದೀವಣ್ಣ. ಮೇ 10th. ಬರಕ್ ಮುಂಚೆ ನಾನು ಹೇಳ್ತೀನಿ ಬಿಡಿ. ಹೇಳಿ, ಏನ್ ವಿಷಯ? ಅಣ್ಣ, ಅದೇ ಇದು ತೇಗೂರ್ಗೆ ಹೋಗ್ತಿದ್ದೀನಿ ಅಣ್ಣ ಇವಾಗ, ಧಾರವಾಡ. ಮೇ 11th 12th ಹೋಗಿ. ಅದೇ ಶಿವಧಾಮ್ಗೆ ಹೋಗಿ ದರ್ಶನ ತಗೋಬೇಕಂತಿದ್ದೀನಿ ಅಣ್ಣ. ಕಾವ್ಯಶ್ರೀ ಅಕ್ಕ ಅವರಿಗೆ ಫೋನ್ ಮಾಡ್ಲಾ ಅಣ್ಣ? ಇಲ್ಲ, ಇವಾಗ ಅವ್ರಿಲ್ಲ, ಅವರು ಚೇಂಜ್ ಆಗಿದೆ. ನೀವು ನನಗೆ ಮೆಸೇಜ್ ಮಾಡಿ. ಇದಾದ್ಮೇಲೆ ವಾಟ್ಸಪ್ ನಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಂತ ನಾನು ನಿಮ್ಗೆ ಮೆಸೇಜ್ ಮಾಡ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸರಿ ಅಣ್ಣ. ಸರಿ ಅಣ್ಣ, ಅದೇ ಧ್ಯಾನ ಮಾಡ್ತಿದೀನಿ ಅಣ್ಣ. ಒಂದೊಂದ್ ಟೈಮ್ ಮಿಸ್ ಆಗ್ಬಿಡುತ್ತೆ ಅಣ್ಣ, ಒಂದೊಂದ್ ದಿವಸ ಯಾವಾಗಾದ್ರೂ. ಮಿಸ್ ಆದಾಗೆ ಏನೋ ಒಂಥರ. ಅಲ್ಲ, ಮಿಸ್ ಆದಾಗ ಏನ್ ಮಾಡಿ, ಏನು ಇದು ಯೋಚನೆ ಮಾಡ್ಬೇಡಿ. ಡೋಂಟ್ ರಿಗ್ರೆಟ್ ಫಾರ್ ಇಟ್. ಈ ಅಮಾವಾಸ್ಯೆ ಪೌರ್ಣಿಮೆ ಬರ್ತದಲ್ಲ, ಆ ಸಮಯದಲ್ಲಿ ಇನ್ಕ್ರೀಸ್ ಯುವರ್ ಧ್ಯಾನ. ದಟ್ ವಿಲ್ ಮೇಕ್ ಗುಡ್ ಆಫ್ ಇಟ್. ಆರ್ ಎಕ್ಲಿಪ್ಸ್ ಟೈಮ್ ಮನೆಯಲ್ಲಿ ಎಕ್ಲಿಪ್ಸ್ ಟೈಮ್ ಧ್ಯಾನ ಮಾಡಿ. ದಟ್ ವಿಲ್ ಟೇಕ್ ಕೇರ್ ಆಫ್ ದ ಎಂಟೈರ್ ಯುವರ್ ಏನ್ ಲೆಪ್ಸ್ ಆಗಿದೆಯೋ. ಸೊ ಯು ವಿಲ್ ನಾಟ್ ಲೂಸ್ ಎನಿವೇರ್. ಓಕೆ ಅಣ್ಣ.
ಅದೇ ಇಲ್ಲಾಂದ್ರೆ ಡೇ ಟೈಮ್ ಅಲ್ಲಿ ಅಂಬಾರ ಗುರು ಅವ್ರನ್ನೇ ನೆನ್ಸ್ಕೊತಾ ಇರ್ತೀನಿ ಅಣ್ಣ. ಬಟ್ ಮಾಡ್ದಾಗೆ ಬೆಳಗ್ಗೆ ಇದ್ ಮಾಡ್ದಾಗೆ ನನ್ ಬಾಳ ಚೆನ್ನಾಗಿರ್ತೀನಿ ಅಣ್ಣ. ಮಿಸ್ ಆದಾಗೆ ಚೆನ್ನಾಗಿರಲ್ಲ ಅಣ್ಣ ಹಂಗೆ. ಆಯ್ತು, ಒಳ್ಳೇದಮ್ಮ, ಒಳ್ಳೇದು. ತುಂಬಾ ಎಕ್ಸ್ಪೀರಿಯನ್ಸಸ್ ಆಗಿದೆ ಅಣ್ಣ. ನಿಮ್ ಹತ್ರ ಮಾತಾಡೋಣ ಅಂತ ಲಾಸ್ಟ್ ಇದಕ್ ಬಂದಿದೆ ಅಣ್ಣ, ಶಿವರಾತ್ರಿ ದಿವಸ. ಫುಲ್ ಜನ ಇದ್ರಲ್ಲ, ಬಿಸಿ ಇದ್ವಿ, ಅದಕ್ಕೆ ಮಾತಾಡಕ್ ಆಗ್ಲಿಲ್ಲ ಅಣ್ಣ. ನೆಕ್ಸ್ಟ್ ನಾನು ಶಾಂಬಲಾಗೆ ಬರ್ಬೇಕಂತ ಅನ್ಕೊಂಡಿದೀನಿ ಅಣ್ಣ. ನೀವು ಯಾವಾಗ ಔಟ್ಸೈಡರ್ಸ್ ಹೇಳ್ತಿರಲ್ಲ ಅವಾಗ. ಅದು ಈ ನೆಕ್ಸ್ಟ್ ವೀಕ್ ಬಿಟ್ಬಿಡಿ. ನೆಕ್ಸ್ಟ್ ವೀಕ್ ಆದ್ಮೇಲೆ ಅದು ನೆಕ್ಸ್ಟ್ ವೀಕ್ ಇಟ್ ಬಿ ಫಾರ್ ಔಟ್ಸೈಡರ್ಸ್. ಆವಾಗ ನಾವು ಹೇಳ್ತೀವಿ, ಬನ್ನಿ ನೀವು. ಖಂಡಿತ. ಸರಿ, ನಮಸ್ಕಾರ. ನನ್ಗೆ ನಮಸ್ತೆ ಅಂತ ಮೆಸೇಜ್ ಮಾಡಿ ವಾಟ್ಸಪ್ ನಲ್ಲಿ. ಇದು ವಾಯ್ಸ್ ಕಟ್ ಆಗ್ತಾ ಇದೆ, ವಾಯ್ಸ್ ಕಟ್ ಆಗ್ತಾ ಇದೆ ಅಮ್ಮ. ವಾಯ್ಸ್ ಅರವಿಂದ್, ಇಲ್ಲ ಅಕ್ಕ, ವಾಯ್ಸ್ ಕಟ್ ಆಗ್ತಿದೆ ಅಕ್ಕ. ಆಯ್ತಕ್ಕ, ಆಯ್ತು. ಇಲ್ಲ, ಧನ್ಯವಾದಗಳಣ್ಣ. ಅಣ್ಣ ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ವಿವೋ ಅಂತ ಇದೆ, ಮಾತಾಡಿ ಅಕ್ಕ. ಅನ್ಮ್ಯೂಟ್ ಮಾಡಿ ಮಾತಾಡಿ. ವರುಣ್ ಅಣ್ಣ, ನೀವು ಮಾತಾಡಿ ಅಣ್ಣ. ನಮಸ್ಕಾರ ಸತೀಶ್ ಸರ್. ನಮಸ್ಕಾರ ವರುಣ್, ಹೇಳಿ. ಸರ್, ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ನಾನು ಯಾವಾಗ ಹೋಗ್ಬಿಟ್ಟು ಅಮ್ಮನವ್ರನ್ನ ನೋಡ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ತುಂಬಾ ಧನ್ಯವಾದಗಳು ಸರ್, ಈ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ. ನಾನು ನಿಜವಾಗ್ಲೂ ಹೇಗ್ ಕೃತಜ್ಞತೆಯನ್ನು ತೋರ್ಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ನೀವು ಹೇಳಿದ್ರಲ್ಲ ಅದೇ ಸಾಕು. ಥ್ಯಾಂಕ್ ಯು ಸರ್. ನಮಸ್ಕಾರ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ನಮಸ್ತೆ ಸತೀಶ್ ಅಣ್ಣ. ಮಾತಾಡಿ ಹೇಳಿ. ಅಣ್ಣ. ನಮ್ಗೆ ಗೊತ್ತಿಲ್ಲದೆ ಆಗಿರೋ ತಪ್ಪುಗಳಿಗೆ ಯಾವ ರೀತಿ ನಾವು ಅದನ್ನ ಪರಿಹರಿಸ್ಕೋಬಹುದು? ಗೊತ್ತಿಲ್ಲದೆ ಕೆಲವೊಂದು ತಪ್ಪುಗಳಾಗ್ತಲ್ವಾ? ಆಯ್ತು, ಆಗಿದ್ದು ಮತ್ತೆ ಹೋಗ್ಬಿಡಿ, ಏನ್ ಮಾಡಕ್ಕಾಗಲ್ಲ. ಅದಕ್ಕೆ ಹೃದಯಪೂರ್ವಕವಾಗಿ ಶ್ರೀಕೃಷ್ಣ ಕಮಲ ಪಾದಕ್ಕೆ ಕ್ಷಮೆ ಕೇಳಿ ಅವ್ರನ್ನ. ಅವ್ರು ಖಂಡಿತ ಕ್ಷಮೆ ಮಾಡ್ತಾರೆ. ಬಟ್ ಅದೇ ತಪ್ಪನ್ನ ರಿಪೀಟ್ ಮಾಡ್ಬೇಡಿ. ರಿಪೀಟ್ ಮಾಡಿದ್ರೆ ಅದು ಪಾಪ ಆಗ್ತದೆ. ಓಕೆ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ಧನ್ಯವಾದಗಳು ಅಣ್ಣ. ವಿವೋ ಅಂತ ಇದೆ, ಮಾತಾಡಿ ನೀವು. ಅನ್ಮ್ಯೂಟ್ ಮಾಡಿ ಮಾತಾಡಿ. ಹಲೋ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ನಾನು ಚನ್ನಪಟ್ಟಣದಿಂದ ಗೋವಿಂದ್, ಆಯುರ್ವೇದ ಮೆಡಿಕಲ್ ಸ್ಟೋರ್. ಕ್ವಶನ್ ಏನಿಲ್ಲ ಸರ್, ನೋಡೋಣ ಅಂತ. ಹೇಗಿದ್ದೀರಿ ಸರ್? ತುಂಬಾ ದಿವಸ ಆಯ್ತು ನಿಮ್ಮ ವಾಯ್ಸ್ ಕೇಳಿ, ನಿಮ್ಮ ಕಾಂಟ್ಯಾಕ್ಟ್ ಆಗಿ. ಚೆನ್ನಾಗಿದ್ದೀರಾ? ಖಂಡಿತ ಸರ್. ಹೌದು ಸರ್, ತಮ್ಮ ಆಶೀರ್ವಾದ, ಗುರುಗಳ ಆಶೀರ್ವಾದ ಎಲ್ಲ ಚೆನ್ನಾಗಿದ್ದೀವಿ. ಆಮೇಲೆ ನಾನ್ ನಿಮ್ಗೆ ಇಲ್ಲೊಂದು ದೇವಸ್ಥಾನ ಇದೆ ಅಂತ ಹೇಳಿದೆ, 1200 ವರ್ಷದ್ದು. ಕೃಷ್ಣಂದು ರುಕ್ಮಿಣಿ ಮತ್ತೆ ರಾಧೆದು.
ಓಹೋ ತುಂಬಾ ಇದಿದೆ, ಕಣ್ವ ನದಿ ತೀರದಲ್ಲೇ ಇದೆ. ಅದ್ ಜೊತೆಗೆ ಅಂಬೆಗಾಲು ನೀವು ಕೃಷ್ಣ ಕೂಡ 1000 ಒಂದ್ಸತಿ ಹೌದು ಬರ್ತೀನಿ ನಾವು ಅಂತ ತಾವ್ ಹೇಳಿದ್ರಿ ಇಲ್ಲ ಬಟ್ ನಿಮ್ಗೆ ಟೈಮ್ 15 ಇಲ್ಲ. ದಿವಸ 15 ದಿವಸ ಮುಂಚೆ ಚನ್ನಪಟ್ಟಣಕ್ಕೆ ಬಂದಿದ್ದೆ ನಾನು. ಅಯ್ಯಯ್ಯೋ ಗೊತ್ತೇ ಆ, ಆಗ್ಲಿಲ್ವಲ್ಲ ಸರ್ ತಮ್ಮನ್ ಭೇಟಿ ಸರಿ ಮಾಡಕ್ಕೆ. ಎಲ್ಲ ತಿರ್ಗಾ ಬರ್ತೀನಿ. ನೀವು ಹಾ ನಿಮ್ದು ನಮಸ್ತೆ ಅಂತ ಕಳ್ಸಿ ವಾಟ್ಸಪ್ ನಲ್ಲಿ. ನಿಮ್ದು ಸರಿ ಮೆಡಿಕಲ್ ಶಾಪ್ ಲೊಕೇಶನ್ ಕಳ್ಸಿ ನನ್ಗೆ. ಸರಿ ಸರ್, ಸರಿ ಸರ್. ಅದು ನೀವು ಒಂದಿನ ಬೇಗ ಒಂದಿನ ಬೇಗನೆ ಇಂಟಿಮೇಟ್ ಮಾಡಿದ್ರೆ ನಾನು ಅಲ್ಲಿ ಇವ್ರ ಅರ್ಚಕರಿಗೆಲ್ಲ ಹೇಳ್ಕೊಂಡಿರ್ತೀನಿ. ರಾಧೆ ಸರಿ ಮತ್ತೆ ಸರಿ ಕೃಷ್ಣ ಸರಿ ಇದು ರಾಧೆ ಮತ್ತೆ ರುಕ್ಮಿಣಿ ಎರಡೂ ಇದೆ ಸರ್, ಗೋಪಾಲನ ಇದು ವೇಷದಲ್ಲಿ. ತುಂಬಾ ಆಯ್ತು ಚೆನ್ನಾಗಿದೆ. ಆಯ್ತು ಆಯ್ತು ಹಾಗಾಗಿ ಎಲ್ಲ ಆರಾಮಾಗಿದ್ದೀರಲ್ಲ ಸರ್? ಥ್ಯಾಂಕ್ ಯು ಸರ್. ಆರಾಮಾಗಿ. ಓಕೆ ಸರ್, ಧನ್ಯವಾದ ಸರ್, ಧನ್ಯವಾದ. ನಮಸ್ಕಾರ. ಓಕೆ, ನಮಸ್ತೆ. ಧನ್ಯವಾದಗಳು ಅಂತ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ಅವರು ಪ್ರಾಣಾಯಾಮವನ್ನು ಹೇಗೆ ಮಾಡುವುದು ಅಂತ ಕೇಳ್ತಿದಾರಣ್ಣ. ಮನೋತಿಗೆ ಬಂದು ಹೇಳ್ಕೊಡ್ತೀಯಪ್ಪ ಯಾವ ತರ ಮಾಡೋದು ಅಂತ. ಸರಿ ಅಣ್ಣ, ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣನ ಅಕ್ಕನ ಗೊತ್ತಿಲ್ಲ ಅಣ್ಣ, ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಸಪೋಸ್ ಎನಿವನ್ ಹ್ಯಾವಿಂಗ್ ಎ ಗುರು ಅಂಡ್ ಫಾಲೋಯಿಂಗ್ ಹಿಮ್, ಸ್ಟಿಲ್ ಕ್ಯಾನ್ ಹಿ ಆರ್ ಶಿ ಫಾಲೋ ಗುರು ಅಮರ ಅಂತ ಕೇಳ್ತಿದಾರಣ್ಣ. ಆಕ್ಚುಲ್ ಆಗಿ ಅವ್ರು ಆ ಗುರುವನ್ ಫಾಲೋ ಮಾಡ್ತಾ ಇರುವಾಗ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಅವ್ರಿಗಂದ್ರೆ ಇವ್ರಿಗೆ ದಾರಿ ಸಿಗ್ತದೆ. ಹಂಗೆ ಅವರಿಂದ ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಚೇಂಜ್ ಮಾಡ್ಕೋಬಹುದು. ಬಟ್ ತಿರ್ಗಾ ಅಮರ ಗುರುನ ಫಾಲೋ ಮಾಡ್ಬಿಟ್ಟು ಇನ್ನೊಂದು ಬೇರೆ ಯೂಟ್ಯೂಬ್ ನಲ್ಲಿ ನೋಡಿ ಬೇರೆ ಚೇಂಜ್ ಮಾಡ್ಕೊಂಡ್ರೆ ಈ ತರ ಪ್ರಾಕ್ಟೀಸ್ ಮಾಡ್ಕೋಬಾರ್ದು. ಮುಂಚೆ ಯಾವ ಗುರು ಇದ್ರು ಅವ್ರನ್ನೇ ಹೃದಯಪೂರ್ವಕವಾಗಿ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಅವ್ರಿಗೆ ಗುರು ಅನುಗ್ರಹ ಆಗ್ತದೆ. ಧನ್ಯವಾದಗಳು ಅಣ್ಣ. ಸೌಮ್ಯರಾಜ್ ಅಂತ ಇದೆ, ಮಾತಾಡ್ಬೇಕು ಅಂದಿದ್ರಿ ಅಣ್ಣ, ಮಾತಾಡಿ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರ ಅಮ್ಮ, ಹೇಳಿ. ಅಣ್ಣ ನಾನ್ ತುಮಕೂರಿಂದ 4:20 ಅಮರ ಗುರುಗಳು ಧ್ಯಾನ ಮಾಡಿ ಮಲ್ಕೊಂಡಿದ್ದೆ ಅಣ್ಣ. ಮಲ್ಕೊಂಡಿದ್ದಾಗ ನನ್ಗೆ ಒಂದು ಚರ್ಚ್ ಅಣ್ಣ, ನಾರ್ತ್ ಫೇಸ್ ಚರ್ಚ್, ತುಂಬಾ ಜನ ಅಲ್ಲಿ ಧ್ಯಾನ ಮಾಡ್ತಾ ಇದ್ರು ಚರ್ಚ್ ಒಳಗೆ. ನನ್ಗೆ ಅಲ್ಲಿ ಹೋಗಿದ್ದೀನಿ, ಆದ್ರೆ ಧ್ಯಾನ ಮಾಡಕ್ ಜಾಗ ಇರ್ಲಿಲ್ಲ. ಸೊ ಬಂದಿದ್ದೀನಲ್ಲ, ಇಲ್ಲಿ ತುಂಬಾ ಎನರ್ಜಿ ಇರೋ ತರ ಫೀಲ್ ಆಗ್ತಾ ಇದೆ. ಆದ್ರೆ ಹೊರಗಡೆನೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ ಅಣ್ಣ. ಹೊರಗಡೆ ಸಿಕ್ಕಿಲ್ವಲ್ಲ ಅಂತ ಬೇಜಾರಿತ್ತು. ಇರ್ಲಿ ಇಷ್ಟ ದೂರ ಬಂದಿದ್ದೀನಿ ಅನ್ಬಿಟ್ಟು ಅಲ್ಲೇ ಹೊರಗಡೆ ಬಾಕ್ಲಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೆ ಅಣ್ಣ. ಇಬ್ರು ಲೇಡೀಸ್ ಧ್ಯಾನ ಹೇಳ್ಕೊಡ್ತಾ ಇದ್ರು ಯಾರೋ. ಆಮೇಲೆ ಕಣ್ ಮುಚ್ಕೊಂಡು ಅಮರ ಅಮರ ಅಂತಾನೆ ಧ್ಯಾನ ಮಾಡ್ತಾ ಇದ್ದೀನಿ ಕನ್ಸಲ್ಲಿ. 6.5 ಇಂದ 7 ಇಂಚಸ್ ಹೈಟ್ ಇರೋ ಫಾದರ್ ಬಂದ್ರು ಅಣ್ಣ. ಬಂದ್ಬಿಟ್ಟು ಎಲ್ಲಾರ್ಗೂ ಬ್ಲೆಸ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನನ್ಗೂ ಬಂದು ತಲೆ ಮೇಲೆ ಕೈ ಇಟ್ಟು ಎಲ್ಲಾರ್ಗೂ ಅವ್ರವ್ರ ವಿಶ್ ಕೇಳ್ಕೊಂಡು ನನ್ ವಿಶ್ ಕೇಳಕ್ ಬಂದ್ರು ಅಣ್ಣ. ನಿಮ್ಗೆ ನಮ್ಮ ಬೇಕು ಅಂತ. ಅದಕ್ಕೆ ನನ್ಗೇನು ಬೇಡ, ನಮ್ ಗುರುಗಳು ನನ್ನ ಶಿಷ್ಯ ಆಗಿ ಸ್ವೀಕರಿಸಿದ್ರೆ ಸಾಕು ಫಾದರ್ ಅಂತ ಹೇಳಿದ್ದಕ್ಕೆ ಅಷ್ಟೇನಾ ಅಮ್ಮ ಅಂದ್ಬಿಟ್ಟು ತಲೆ ಮೇಲೆ ಕೈ ಇಟ್ರು ಅಣ್ಣ. ಕರೆಂಟು ಫುಲ್ಲು ಪಾಸ್ ಆದಂಗೆ ಕರೆಂಟು ಪಾಸ್ ಆಯ್ತು. ಆಮೇಲೆ ನೋಡಿದ್ರೆ ನಾನು ಹೊರಗಡೆನೆ ಕೂತಿದ್ದೀನಿ, ಹೊರಗಡೆ ನನ್ ಜಾಗದಲ್ಲಿ ಬೇರೆ ಯಾರೋ ಕೂತಿದ್ದಾರೆ. ಆತರ ಕನ್ಸ್ ಬಂದಿತ್ತು ಅಣ್ಣ. ಆಮೇಲೆ ಕಣ್ ಬಿಟ್ಟು ನೋಡಿದ್ರೆ ಅವ್ರು ಮಾಯ ಆಗ್ಬಿಟ್ಟಿದ್ರು. ಆಮೇಲೆ ಹೊರಗಡೆ ಬಂದ್ರೆ ನಮ್ದು ಊರತ್ರ ಒಂದು ಸಿದ್ದರ್ ಬೆಟ್ಟ ಇದೆ ಅಣ್ಣ. ಗೊತ್ತು, ಹೋಗಿದೀವಿ ಸಿದ್ದರ್ ಬೆಟ್ಟಗೆ ನಾವು. ಅಣ್ಣ ಅಲ್ಲಿ ಶಿವಲಿಂಗ ಇದೆ, ಆದ್ರೆ ಅದ್ ಇಡೀ ಬೆಟ್ಟ. ಅಲ್ಲಿಂದ ಹೊರಗಡೆ ಬಂದ್ರೆ ನನ್ಗೆ ಫುಲ್ಲು ಕೃಷ್ಣನೇ ಕಾಣಿಸ್ತಿದ್ದಾನೆ ಅಣ್ಣ. ಆಮೇಲೆ ನೋಡಿದ್ರೆ ಅದಾಯ್ತು, ಅಲ್ಲಿ ತುಂಬಾ ಖುಷಿ ಆಗ್ತಾ ಇದೆ, ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಆಮೇಲೆ ಮುಂದಕ್ಕೆ ಹೋಗ್ತಿದೀನಿ, ಕೃಷ್ಣನೇ ಸ್ಕೈ ಫುಲ್ಲು ಉಯ್ಯಾಲೆ ಆಡ್ತಿರೋ ತರ ಕಾಣಿಸ್ತು ಅಣ್ಣ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಕಾಲ್ ಮಾಡಿದ್ರು, ಅಂಗಡಿ ಓಪನ್ ಮಾಡಕ್ ಟೈಮ್ ಆಯ್ತು ಎದ್ದೋ ಅಂತ. 5:30ಗೆ ಕನ್ಸು ಅಷ್ಟಕ್ಕೆ ಸ್ಟಾಪ್ ಆಯ್ತು ಅಣ್ಣ. ಆ ಫಾದರ್ ಬಂದು ಬೇರೆ ಯಾರು ಇಲ್ಲ, ಜೀಸಸ್ ಕ್ರೈಸ್ಟ್ ಬೇರೆ ಯಾರು ಇಲ್ಲ, ವಿಶ್ವಾಮಿತ್ರ ಮಹರ್ಷಿ. ಓಕೆ ಅಣ್ಣ. ಒಳ್ಳೇದು. ಅವರು ಹೌದಾ ಅಣ್ಣ? ನಿಮ್ಮ ಆಸೆಗೆ ಅನುಗ್ರಹ ಮಾಡಿದ್ದಾರೆ, ಖಂಡಿತ ಅದು ಪೂರ್ತಿ ಆಗ್ತದೆ. ಶ್ರೀ ಕೃಷ್ಣ ನಿಮ್ಗೆ ಬ್ಲೆಸ್ಸಿಂಗ್ಸ್ ಮಾಡ್ತಾನೆ, ಅನುಗ್ರಹ ಮಾಡಿದ್ದಾನೆ. ಧ್ಯಾನ ಮಾಡಿ, ಆ ಶ್ರೀಮದ್ ಭಾಗವತ ಸಪ್ತಾಹವನ್ನು ಶ್ರವಣ ಮಾಡಿ 7 ದಿವಸದಲ್ಲಿ.
ಹಾ ಸರಿ ಅಣ್ಣ. ಆಯ್ತು ಅಣ್ಣ. ನಮಸ್ಕಾರ. ನಮಸ್ತೆ ಅಣ್ಣ. ಥ್ಯಾಂಕ್ ಯು ಅಣ್ಣ. ಶ್ರೀ ಕೃಷ್ಣ ಅರ್ಪಣ ಮಸ್ತು. ಧನ್ಯವಾದಗಳು. ಸುನಂದ ಅಕ್ಕ ಮಾತಾಡಿ ಅಕ್ಕ. ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರಮ್ಮ. ಅಣ್ಣ ಅದೇ ನಾನ್ ಸುನಂದ. ನಾವು ಹೋದ್ ವರ್ಷ ನಿಮ್ಮ ಹತ್ರ ಬಂದ್ಬಿಟ್ಟು ಅಣ್ಣ ಮನೆ ಕಟ್ಟಕ್ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದಿಕ್ಕೆ ನೀವು ಅಮರ ಫೋಟೋ ಹತ್ರ ಹೋಗಿ ಕೂತ್ಕೊಂಡು ಪ್ರೇಯರ್ ಮಾಡ್ಕೊಳಿಮಾ ಅಂತ ಹೇಳಿದ್ರಿ ಮನೋಟಿನದೇನ. ಅವ್ರ ಹತ್ರ ನಾನು ಪ್ರೇಯರ್ ಮಾಡ್ಕೊಂಡೆ. ನನ್ಗೆ ಏನು ಗೊತ್ತಿಲ್ಲ, ನಾನು ಹೆಜ್ಜೆ ಇಡ್ತಾ ಇದ್ದೀನಿ, ನೀವೇನ್ ಮಾಡ್ತೀರ ಮಾಡಿ ಅಷ್ಟೇ ಹೇಳ್ದೇನೆ. ಅಷ್ಟೇ ಅಣ್ಣ. ನನ್ನ ಹತ್ರ ದುಡ್ಡು ಅಷ್ಟೊಂದು ಇರ್ಲಿಲ್ಲ ಆಯ್ತಾ. ಆಮೇಲೆ ಅಲ್ಲಿ ತುಂಬಾ ಅಡ್ಡಿ ಆತಂಕಗಳಿತ್ತಣ್ಣ. ನಮ್ ರಿಲೇಟಿವ್ಸ್ ಬ್ಯಾಕ್ ಸೈಡ್ ಇಟ್ಟಿದ್ದಾರೆ. ಅದ್ ಹೇಗಾಯ್ತು ಅಂತ ಗೊತ್ತಿಲ್ಲಣ್ಣ. ಅಮರ ಅವರು ನನ್ಗೆ ದುಡ್ಡು ಹೇಗ್ ಬಂತ ಮಳೆ ಸುರ್ದ್ ಬಿಡ್ತಣ. ಒಬ್ರನ್ನ ನಿಮ್ಗೆ ಏನಾದ್ರು ದುಡ್ಡು ಬೇಕಾ ಅಂತ ಅವ್ರೇ ಕೇಳೋದು, ಈ ತರ ಎಲ್ಲ ಮಾಡಿ ತುಂಬಾ ಚೆನ್ನಾಗ್ ಸಕ್ಸಸ್ ಆಯ್ತಣ್ಣ. ಒಳ್ಳೇದಮ್ಮ. ಆಮೇಲೆ ಸಿಂಪಲ್ ಆಗಿ ಪೂಜೆ ಮಾಡೋಣ, ಸ್ವಲ್ಪ ಜನನ ಕದ್ದು ಅಂತ ನೋಡಿದ್ರೆ ಅದು ದೊಡ್ಡ ಗ್ರ್ಯಾಂಡ್ ಆಗಿ ಹೋಯ್ತಣ್ಣ. ಒಳ್ಳೆ ಊಟ ಇದೆಲ್ಲ ನಾನ್ ಸಿಂಪಲ್ ಆಗಿ ಅಂತ ಹೋಗ್ತೀರಣ್ಣ, ಅದು ದೊಡ್ಡದಾಗೆ ಆಯ್ತು. ನನಗೆ ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಎಲ್ಲ ಮುಗೀತಣ್ಣ. ಇವಾಗ ಬಾಡಿಗೆಗಳಿಗೆಲ್ಲ ಬಂದಿದ್ದಾರೆ. ತುಂಬಾ ಚೆನ್ನಾಗಾಯ್ತಣ್ಣ. ನಿಮ್ಮ ಮಾತಿನ ಪ್ರಕಾರ ಎಲ್ಲ ಒಳ್ಳೇದಾಯ್ತಣ್ಣ. ತುಂಬಾ ಥ್ಯಾಂಕ್ಸ್ ಅಣ್ಣ ನಿಮ್ಗೆ ಅಮರ. ಎಲ್ಲ ನಿಮ್ ನಂಬಿಕೆ ಗುರು ಅಮರ ಅವರ ಶ್ರೀಗಳ ಮೇಲೆ ಇಟ್ಟಿದ್ದಕ್ಕೆ ತುಂಬಾ ಚೆನ್ನಾಗಾಯ್ತಣ್ಣ. ನನಗೆ ಇವಾಗ್ಲೂ ನನ್ಗೆ ಬರ್ಡನೇ ಇಲ್ಲ ಅಣ್ಣ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಧನ್ಯವಾದಗಳು ಅಣ್ಣ. ಮಹಾಲಕ್ಷ್ಮಿ ಅಕ್ಕ ಮಾತಾಡಿ ಅಕ್ಕ. ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರಮ್ಮ. ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀನಿ. ಎಲ್ಲಿ ರಾಮನಗರನಾ? ಹಾ ಅಣ್ಣ, ರಾಮನಗರ. ಹೆಂಗಿದ್ದಾರೆ ಯಜಮಾನ್ರು? ಹಾ ಚೆನ್ನಾಗಿದ್ದಾರೆ ಅಣ್ಣ. ಅಣ್ಣ ನಿಮ್ಮನ್ ಬಿಟ್ಬಿಡಿ, ನಿಮ್ಮನ್ ನೋಡಕ್ಕೆ ಬನ್ನಿ. ಇಲ್ಲ ನಿಮ್ಮ ಅಣ್ಣ, ಹೆಸರು ಹಾಕಿದೀವಲ್ಲ. ಇಲ್ಲ ಅಣ್ಣ, ಅದನ್ನೇ ನಾನು ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂತ. ಗುರುಮಾತೆ ಅವ್ರ ನೋಡಕ್ಕೆ ನಾನು ನೋಡ್ದೆ, ಅದು 2 ಸಾರಿನೂ ಕ್ಲೋಸ್ ಆಗೋಗಿತ್ತು. ಬೇಜಾರಾಯ್ತು. ನೆನ್ನೆ ಪ್ರಶಾಂತ್ ಅವ್ರನ್ನ ಕೇಳ್ದೆ, ಇಲ್ಲ ಅಕ್ಕ ಫೈನಲಿಸ್ಟ್ ಆಗಿದೆ ಅಂದ್ರು. ಇವತ್ ಬೆಳಿಗ್ಗೆ ಗುರುಗಳಿಗೆ ಆರತಿ ಮಾಡ್ಬೇಕಾದ್ರೆ ಯಾವಾಗಾದ್ರೂ ನಂಗೊಂದ್ ಚಾನ್ಸ್ ಕೊಡಿ ಗುರುಗಳೇ, ನಾನು ನೋಡ್ಬೇಕು ಅಂತಿದೀನಿ ಅಂತ ಅನ್ಕೊಂಡೆ ಅಣ್ಣ. ಆಮೇಲೆ ಬಂದು ಫೋನ್ ನೋಡಿದ್ರೆ ನನಗೆ ಆಶ್ಚರ್ಯ ಆಯ್ತು ನನ್ ನೇಮ್ ನೋಡಿ. ತುಂಬಾ ಥ್ಯಾಂಕ್ಸ್ ಅಣ್ಣ, ತುಂಬಾ ಖುಷಿ ಆಯ್ತು ನನ್ಗೆ. ಒಳ್ಳೇದಮ್ಮ, ಒಳ್ಳೇದು. ಬನ್ನಿ. ಅಣ್ಣ ಅದೊಂಚೂರು ಲೊಕೇಶನ್ ಒಂಚೂರು ಹೇಳಕ್ಕಾಗುತ್ತೆ? ಅಮ್ಮ ಲೊಕೇಶನ್ ಕಳ್ಸಿದ್ವಲ್ಲಮ್ಮ ನಿಮ್ಗೆ ಗ್ರೂಪ್ ಅಲ್ಲ ಅಣ್ಣ, ನಲ್ಲಿ. ಬಸ್ಸಲ್ಲಿ ಬರ್ಬೇಕಾದ್ರೆ ಅದು ನನ್ಗೆ ಸ್ವಲ್ಪ ನೀವು ಗೊತ್ತಾಗ ಒಂದ್ ಮಾಡಿ, ನೀವು ಮೆಜೆಸ್ಟಿಕ್ ಬಂದ್ಬಿಡಿ. ಮೆಜೆಸ್ಟಿಕ್ ನಿಂದ ಸರ್ಜಾಪುರಕ್ಕೆ ಹೋಗ್ತಿದೆ ಬಸ್ಗಳು ಲೈನ್ ಆಗಿ. ಕೃಪಾನಿಧಿ ಕಾಲೇಜ್ ಅಂತ ಇದೆ. ಕೃಪಾನಿಧಿ ಕಾಲೇಜ್ ಹತ್ರ ಇಳ್ದ್ಬಿಡಿ. ಆಪೋಸಿಟ್ ಸಿಗ್ನಲ್ ಇದೆ. ಆ ಸಿಗ್ನಲ್ ಆದ್ಮೇಲೆ ಸೆಂಟ್ ಫ್ರಾನ್ಸಿಸ್ ಇನ್ಸ್ಟಿಟ್ಯೂಷನ್ ಅಂತ ಇದೆ. ಅದು ಆಪೋಸಿಟ್ ರೋಡ್ ನಲ್ಲಿ 2ನೇ ಮನೆ ರೈಟ್ ಸೈಡ್ ನಲ್ಲಿ. ನೀವು ಅಲ್ಲಿ ಇಳ್ದಿದ್ಮೇಲೆ ನೀವು ಮೆಜೆಸ್ಟಿಕ್ ಬಂದ್ಮೇಲೆ ಕಾಲ್ ಮಾಡಿ, ನಾವ್ ಹೇಳ್ತೀವಿ ದಾರಿ ಹೆಂಗೆ ಅಂತ. ಆಯ್ತು ಅಣ್ಣ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ಹಾ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. Whenever I chant Om Namah Shivaya mantra, I started seeing snakes everywhere ಅಣ್ಣ. I really scared of the serpent god ಅಣ್ಣ. ಇದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಇದೆಯಾ ಅಂತ ಕೇಳ್ತಿದಾರಣ್ಣ. ಇದ್ರಲ್ಲಿ ಏನಕ್ಕೆ ಭಯ ಬೀಳ್ಬೇಕು? ಶಿವನ್ಗೆ ಹೆಸರು ನಾಗಾಭರಣ ಅಂತ. ಆಲ್ ಓವರ್ ಇಸ್ ಬಾಡಿ ಈಸ್ ಡೆಕೋರೇಟೆಡ್ ವಿತ್ ಸರ್ಪಾಸ್ ಅಲ್ವಾ? ಸೊ ಶಿವನ್ ಇದು ಮಾಡಿದ್ರೆ ಫಸ್ಟ್ ಅವರು ನಿಮ್ಗೆ ದರ್ಶನ ಕೊಟ್ಟಿದ್ದಾರೆ. ಆ ತರ ತಗೋಬೇಕು. ಏನಕ್ಕೆ ಭಯ ಬೀಳ್ಬೇಕು? ಇಟ್ಸ್ ಎ ಸ್ಪಿರಿಚುವಲ್ ಎನರ್ಜಿ. ಸ್ನೇಕ್ ಅಂದ್ರೆ ನಮ್ಮ ಕುಂಡಲಿನಿ ಶಕ್ತಿ ಕೆಳಗಡೆ ಸ್ಪೈನಲ್ ಕಾರ್ಡ್ ಟಿಪ್ ನಲ್ಲಿ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸ್ನೇಕ್ ಅಲ್ಲಿ ಮಲ್ಕೊಂಡಿದೆ. ಅದನ್ನೇ ಗುರು ಬಂದು ಏನ್ ಮಾಡ್ತಾರೆ, ಅವರು ತಪೋಶಕ್ತಿನಿಂದ ಅದನ್ನ ಅವೇಕನ್ ಮಾಡಿ ಅದನ್ನ ಜಾಗೃತಿ ಮಾಡ್ತಾರೆ. ಅದು ನಾವು ಸಾಧನೆ ಮಾಡ್ತಾ ಮಾಡ್ತಾ ಅದ್ ಮೇಲ್ಗಡೆ ಹಂಗೇ ಬರ್ತಿದೆ. ಧನ್ಯವಾದಗಳು. ಅಣ್ಣ ಇನ್ನೊಂದು ಪ್ರಶ್ನೆ ಅಣ್ಣ.
ಆ, ಅಣ್ಣ, ಒಂದೇ ಗೋತ್ರದವರು ಜೋಡಿ ಈಗಾಗಲೇ ಮದುವೆ ಆಗಿದೆ, ದೇ ಆರ್ ಫ್ರಮ್ ದ ಸೇಮ್ ಗೋತ್ರ ಅಣ್ಣ, ಇದರಿಂದ ಏನಾದರೂ ಸಮಸ್ಯೆ ಆಗುತ್ತಂತ ಕೇಳಿದ್ದಾರೆ. ಇದು ಆಕ್ಚುಲ್ ಆಗಿ ಮಾಡ್ಕೋಬಾರ್ದು, ಮಾಡಿದ್ಮೇಲೆ ಅದಕ್ಕೆ ಪರಿಹಾರ ಇರ್ತದೆ. ಅದು ಅವ್ರು ನನ್ನ ಕಾಲ್ ಮಾಡಿ ಅಂತ ಹೇಳಿ ನಾನು ಒಬ್ಬರದ್ದು ನಂಬರ್ ಕೊಡ್ತೀನಿ, ಅವ್ರ ಹತ್ರ ಮಾತಾಡಿದ್ರೆ ಅವ್ರು ಅದಕ್ಕೆ ಪರಿಹಾರ ಹೇಳ್ತಾರೆ. ಧನ್ಯವಾದಗಳಣ್ಣ. ಅದೇ ಅಕ್ಕ ಒಂದು ಇನ್ನೊಂದು ಫಾಲೋ ಅಪ್ ಕ್ವಶನ್ ಕೇಳಿದಾರಣ್ಣ, ಬೇರೆ ಧರ್ಮದವರನ್ನು ಹಿಂದೂ ಮತ್ತು ಕ್ರಿಶ್ಚಿಯನ್ ಅವರ ಮದುವೆ ಆದ್ರಿಂದ ಅವರಿಗೆ ಕ್ರಿಶ್ಚಿಯನ್ ಇರೋದ್ರಿಗೆ ಗೋತ್ರ ಇರುವುದಿಲ್ಲ, ಇದರಿಂದನೂ ಸಮಸ್ಯೆ ಆಗುತ್ತಾ ಅಣ್ಣ ಅಂತ ಕೇಳ್ತಿದ್ದಾರೆ. ಸಮಸ್ಯೆ ಏನಾಗಲ್ಲ, ಒಂದೇ ಮನಸ್ಸು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಬೇರೆ ಎಲ್ಲ ಇಟ್ ಈಸ್ ನಾಟ್ ನೆಸೆಸರಿ, ಇಟ್ ಈಸ್ ಇರ್ರಿಲೆವೆಂಟ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ, ನಮಸ್ತೆ ಸತೀಶ್ ಅಣ್ಣ, ಆಸ್ ವಿ ಆರ್ ವಿಸಿಟಿಂಗ್ ಗುರು ಅಮರಾಸ್ ಹೋಮ್, ಹೌ ಶುಡ್ ವಿ ಪ್ರಿಪೇರ್ ಫಾರ್ ದಿಸ್ ಜರ್ನಿ ಅಂತ ಕೇಳ್ತಿದ್ದಾರೆ. ವಾಯ್ಸ್ ಕಟ್ ಆಗಿದೆ ಪ್ರವೀಣ್. ಹೌ ಶುಡ್ ವಿ ಪ್ರಿಪೇರ್ ಫಾರ್ ದ ಜರ್ನಿ ಟು ವಿಸಿಟ್ ಗುರು ಅಮರ ಅಂತ. ನಾವು ಕ್ಲೀನ್ ಆಗಿ ಕೊಟ್ಟಿದೀವಲ್ಲ ಪ್ರವೀಣ್, ಅವ್ರಿಗೆ ಗ್ರೂಪ್ ನಲ್ಲಿ ಇನ್ಸ್ಟ್ರಕ್ಷನ್ಸ್, ಅದನ್ನ ಓದ್ಕೊಂತ ಹೇಳಿ. ಏನಕ್ಕೆ ಅಷ್ಟು ದೊಡ್ಡ ಹಾಕಿದ್ದಾರೆ, ಕನ್ನಡದಲ್ಲಿ ಹಾಕಿದ್ದಾರೆ, ಇಂಗ್ಲಿಷ್ ನಲ್ಲಿ ಹಾಕಿದ್ದಾರೆ, ಇನ್ ಡೀಟೇಲ್ ಹೌ ಯು ಶುಡ್ ಪ್ರಿಪೇರ್ ಅಂಡ್ ಕಮ್ ಅಂತ, ಅಂಡ್ ವಾಟ್ ಯು ಶುಡ್ ಡೂ ಆಲ್ಸೋ ಅಟ್ ಶಂಬಲ ಅಂತ. ಇವ್ರು ಓದೋದಿಲ್ಲ ಏನಿಲ್ಲ ಇವರು. ಸರಿ ಅಣ್ಣ, ಧನ್ಯವಾದಗಳು. ಅಷ್ಟೇ ಸತೀಶ್ ಅಣ್ಣ, ಈ ಮೊದ್ಲೇ ಹೇಳಿದ್ರಲ್ವಾ ದಕ್ಷಿಣಾಮೂರ್ತಿ ಸ್ತೋತ್ರ, ಅದು ಎಲ್ಲಿ ಸಿಗುತ್ತೆ? ಬನ್ನಿ ಮನವತಿಗೆ ಬಂದು ತಗೊಳ್ಳಿ. ಸರಿ, ಥ್ಯಾಂಕ್ ಯು. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇರ್ತಾರೆ ಹ್ಯಾಂಡ್ ರೈಸ್ ಮಾಡಿ. ಮಹಾಲಕ್ಷ್ಮಿ ಅಕ್ಕ ಮಾತಾಡಕ್ಕ. ಅಣ್ಣ ನಮಸ್ತೆ ಅಣ್ಣ. ಹ್ಮ್ ಅಣ್ಣ ಅವಾಗ್ಲೇ ನೀವೇನೋ ಹೇಳ್ತಾ ಇದ್ರು, ಸಾರಿ ನಾ ಮಧ್ಯದಲ್ಲಿ ಮಾತಾಡ್ಬಿಟ್ಟೆ. ಏನ್ ಹೇಳ್ದಮ್ಮ ನಾನು? ಇಲ್ಲ ಅಣ್ಣ, ಏನೋ ಹೇಳಕ್ ಬಂದ್ರಿ, ನಾನ್ ಮಧ್ಯದಲ್ಲಿ ಮಾತಾಡ್ದೆ, ಸಾರಿ. ಅಲ್ಲ, ನಿಮ್ಮ ಒಂದು ನಂಬಿಕೆ ಹೃದಯಪೂರ್ವಕವಾಗಿ ರಿಕ್ವೆಸ್ಟ್ ಮಾಡ್ಕೊಂಡೆ ಗುರು ಅಮರ ಅದನ್ನ ನಿಮ್ಗೆ ಅನುಗ್ರಹ ಮಾಡಿದ್ದಾರೆ, ಅಷ್ಟೇ, ಬೇರೆ ಏನಿಲ್ಲ. ಅದೇ ಹೇಳಕ್ ಬಂದೆ ನಾನು. ಅಣ್ಣ ಥ್ಯಾಂಕ್ ಯು ಅಣ್ಣ, ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕಣ್ಣ, ನಿಮ್ಮಿಂದನೇ ನಾವ್ ಈ ಮಾರ್ಗದಲ್ಲಿ ಹೋಗೋದಕ್ ಸಾಧ್ಯ ಆಗಿರೋದು. ಎಲ್ಲ ನಿಮ್ಮ ಒಂದು ಒಳ್ಳೆ ಕರ್ಮ ಮಾಡಿರೋದಕ್ಕೆ ಇದರ ಗುರು ಸಿಕ್ಕಿದ್ದಾರೆ ನಿಮ್ಗೆ. ಅಣ್ಣ ನೀವು ಚನ್ನಪಟ್ಟಣಕ್ ಬಂದಾಗ ರಾಮನಗರದಲ್ಲಿ ನಮ್ ಮನೆಗ್ ಬನ್ನಿ ಅಣ್ಣ. ಆಯ್ತಮ್ಮ, ಬರ್ತೀವಮ್ಮ. ಅಣ್ಣ ಅದೇ ಬನ್ನಿ ಅಣ್ಣ, ಅಲ್ಲೇ ಹತ್ರ ಅಲ್ವಾ ಅಣ್ಣ, 10 ಕಿಲೋಮೀಟರ್ ಅಷ್ಟೇ, ಬನ್ನಿ ಅಣ್ಣ. ಆಯ್ತಮ್ಮ, ಬರೋಣಮ್ಮ. ಆಯ್ತು ಅಣ್ಣ, ಥ್ಯಾಂಕ್ ಯು ಅಣ್ಣ. ನಮಸ್ಕಾರ. ನಮಸ್ತೆ. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ, ನಮಸ್ತೆ ಸತೀಶ್ ಅಣ್ಣ, ಕ್ಯಾನ್ ವಿ ಯೂಸ್ ಪಿರಾಮಿಡ್ ಕ್ಯಾಪ್ ವಿ ಕ್ಯಾನ್ ವಿಯರ್ ವೈಲ್ ಡೂಯಿಂಗ್ ಮೆಡಿಟೇಷನ್ ಅಂತ ಕೇಳ್ತಾರಣ್ಣ. ಇಲ್ಲ ಇಲ್ಲ, they should not use it. This pyramid is not properly made. It is not perfect. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಕೇಳ್ತಿದಾರಣ್ಣ, ನಾವು ಮುಂದಿನ ವಾರ ಧರ್ಮಸ್ಥಳಕ್ಕೆ ಹೋಗ್ತಿದೀವಿ ಅಣ್ಣ ಅಂತ ಬರ್ಕೊಂಡಿದಾರಣ್ಣ, ಆಶೀರ್ವಾದ ಬೇಕು ಅಂತ ಕೇಳ್ಕೊಂಡಿದಾರಣ್ಣ. ಗುರು ಅಮರ ಋಷಿಗಳ ಆಶೀರ್ವಾದ ತಗೊಳ್ಳಿಯಪ್ಪ, ಹೃದಯಪೂರ್ವಕ. ಹೊರಡಕ್ ಮುಂಚೆ ಅವ್ರ ಆಶೀರ್ವಾದ ತಗೊಂಡು ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಟ್ಟು ಹೋಗ್ಲಿ, ಎಲ್ಲ ಒಳ್ಳೇದಾಗ್ತದೆ ಅವ್ರಿಗೆ. ಟೈಮ್ ಆಯ್ತು. ಒಂದು ಲಾಸ್ಟ್ ಕ್ವಶನ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾವು ತಿರುಪತಿಗೆ ಹೋಗಿದ್ದೆವು, ಅಲ್ಲಿ ನನ್ನ ಮಗನಿಗೆ ಮತ್ತು ಮಗಳಿಗೆ 50 ರೂಪಾಯಿ ಹಣ ಸಿಕ್ಕಿದೆ, ಇದನ್ನ ಏನ್ ಮಾಡ್ಬೇಕು ಅಂತ ಕೇಳ್ತಿದಾರಣ್ಣ. ಅದನ್ನ ಏನಾದ್ರೂ ಈಸ್ಕೊಂಡು ದಾನ ಮಾಡ್ಬಿಡಿ, ಯಾರಾದ್ರೂ ಬಡವರಿಗೆ. ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಕೊಟ್ಬಿಡಿ. ಸರಿ ಅಣ್ಣ, ಧನ್ಯವಾದಗಳು. ವಿ ಕ್ಯಾನ್ ಕ್ಲೋಸ್ ಟುಡೇಸ್ ಕಾಲ್. ಎಲ್ಲರಿಗೂ ನಮಸ್ಕಾರ. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ತು ಅಣ್ಣ. ಕೃಷ್ಣ ಅರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಅರ್ಪಣಮಸ್ತು.
ಶ್ರೀ ಕೃಷ್ಣಾರ್ಪಣಮಸ್ತು.